Once again, good morning to all of you. Welcome to online class. In last class, we were discussing about pollination process. Okay, correct? ಎಲ್ಲ pollination process ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ನಿಮಗೆಲ್ಲ ಪಾಲಿನೇಷನ್ ಈಗಾಗಲೇ ಅರ್ಥ ಆಗಿದೆ. ಓಕೆ, ಎಲ್ಲ ಎಕ್ಸಾಮಿನೇಷನ್ಗೆ ಪಾಲಿನೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಇದೆ. ಓಕೆ, ನಿಮ್ಮ PUC ಎಕ್ಸಾಮಿನೇಷನಲ್ಲಿ ಕೂಡ ಕ್ವಶನ್ಸ್ ಬರ್ತವೆ. ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೂಡ ಪಾಲಿನೇಷನ್ ಮೇಲೆ ಕ್ವಶನ್ಸ್ ಇರ್ತವೆ. ಸೊ ಹಾಗಾಗಿ ನೀವು ಆ ಪಾಲಿನೇಷನ್ ಪ್ರೋಸೆಸ್ ಏನಿದಾವಲ್ಲ ಕಂಪ್ಲೀಟ್ ಚೆನ್ನಾಗಿ ಓದ್ಕೊಂಡಿರಬೇಕು. ಓಕೆ, ಅದರ ಜೊತೆಯಲ್ಲಿ ಮತ್ತು ನಾವು ಈಗಾಗಲೇ ಏನು ಡಿಸ್ಕಸ್ ಮಾಡಿದ್ದೀವಿ, ಔಟ್ ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ autogamy or self pollination. Okay, what are the different outbreeding devices we have discussed in the previous class. ಅರ್ಥ ಆಗಿದೆಯಲ್ಲ, ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು. ಓಕೆ, ಇಲ್ಲಿ ಔಟ್ಬ್ರೀಡಿಂಗ್ ಡಿವೈಸಸ್ನಲ್ಲಿ ಪ್ಲ್ಯಾಂಟ್ ಏನು ಮಾಡುತ್ತೆ, ಇಟ್ ವಿಲ್ ಅವಾಯ್ಡ್ ಸೆಲ್ಫ್ ಪಾಲಿನೇಷನ್ ಪ್ರೋಸೆಸ್. ಓಕೆ, ಆ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾವ್ಯಾವ ಡಿವೈಸ್ ಪ್ಲ್ಯಾಂಟಲ್ಲಿ ಡೆವಲಪ್ ಆಗಿರ್ತದೆ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ನಾವು ಈಗಾಗಲೇ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಈವೆಂಟ್ ರಿಗಾರ್ಡಿಂಗ್ ದಿಸ್ ದ sexual reproduction in flowering plants is the interaction between pollen grains and pistil. Okay, so after the completion of the process of a pollination, okay, next the activity which has to take place is the pollen grains or male gametes have to be carried to the female gamete. ಆ ಮೇಲ್ ಗ್ಯಾಮೆಟ್ನ ಫೀಮೇಲ್ ಗ್ಯಾಮೆಟ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರ್ತದೆ ಅಲ್ಲೀಗ. ಆ ಕಾರಣಕ್ಕೋಸ್ಕರ ಮತ್ತು ಬೇರೆ ಒಂದು ಆ್ಯಕ್ಟಿವಿಟಿ ನಡಿಬೇಕಿಲ್ಲ, ಈಗ ಬೇರೆ ಈವೆಂಟ್ಸ್ ಇಲ್ಲಿ ನಡಿಬೇಕಾಗಿರ್ತದೆ. ಓಕೆ, ಸೊ ಅದನ್ನು ನಾವು ನೆಕ್ಸ್ಟ್ ಏನಪ್ಪ ಅಂತಂದರೆ ಓಕೆ, ಪೋಲಿಯನ್ ಪಿಸ್ಟಿಲ್ ಇಂಟರಾಕ್ಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನಾವು ಲೆಟ್ ಅಸ್ ಸಿ ಪೋಲಿಯನ್ ಪಿಸ್ಟಿಲ್ ಇಂಟರಾಕ್ಷನ್. ನಾನು ಮತ್ತೆ ಹೇಳ್ತಾನೆ ಇರ್ತೇನೆ ನಿಮಗೆ. ಸೊ ಈಗ ಮುಂದೆ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಇಂದಿನ ಕಾನ್ಸೆಪ್ಟಿಗೆ ಲಿಂಕ್ ಇರುತ್ತೆ. ಈ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಎಷ್ಟು ಒಂದು ಸಿಸ್ಟಮೆಟಿಕ್ ಆ್ಯಂಡ್ ಬ್ಯೂಟಿಫುಲ್ ಈವೆಂಟ್ಸ್ ನಡೀತಾ ಇರ್ತವೆ, ಅದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಒಂದು ಫ್ಲವರ್ ಒಳಗಡೆ ಇರ್ತಕ್ಕಂಥ ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡಿದ ಮೇಲೆ ಓಕೆ, ಆ ಪ್ರೋಸೆಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಟು ಕಂಪ್ಲೀಟ್. Okay, so the male gametes are to be carried to the female gamete. Okay, for that purpose what happens here, the male gametes which are present in the pollen grains, they are transported to the stigma, okay, by a process known as pollination. ಆ pollination process ನಿಂದ pollen grains ಏನಾಗ್ತವೆ, ಸ್ಟಿಗ್ಮಾಕ್ಕೆ ಟ್ರಾನ್ಸ್ಪೋರ್ಟ್ ಆಗಿಬಿಡ್ತಾವೆ. ಈಗ ಈ ಸ್ಟಿಗ್ಮಾಕ್ಕೆ ಟ್ರಾನ್ಸ್ಪೋರ್ಟ್ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವೀಗ. ಸೊ ನೋ ದಿಸ್ ಈಸ್ ಸ್ಟೈಲ್ ಆ್ಯಂಡ್ ovary and this is stigma. Okay, pollen grains are carried to the stigma. Okay, so now the process of pollination is over. ಇಲ್ಲಿಗೆ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಓಕೆ, ಆದರೆ ಮೇಲ್ ಗ್ಯಾಮೆಟ್ಸ್ ಇರ್ತಕ್ಕಂಥದ್ದು ಎಲ್ಲಿರ್ತದೆ, ಸೊ ಓವರಿಯಲ್ಲಿ ಎಂಬ್ರಿಯೋ ಸ್ಯಾಕ್. ಸೊ ಇನ್ ದಿಸ್ ಎಂಬ್ರಿಯೋ ಸ್ಯಾಕ್ ಮೇಲ್ ಗ್ಯಾಮೆಟ್ ಈಸ್ ಪ್ರೆಸೆಂಟ್ ಹಿಯರ್. ಓಕೆ, ಮೇಲ್ ಗ್ಯಾಮೆಟ್ ಈಸ್ ಪ್ರೆಸೆಂಟ್, ಫೀಮೇಲ್ ಗ್ಯಾಮೆಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಎಂಬ್ರಿಯೋ ಸ್ಯಾಕ್. ಓಕೆ, ಮೇಲ್ ಗ್ಯಾಮೆಟ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಪೋಲಿನ್ ಗ್ರೇನ್ಸ್. ಪೋಲಿನ್ ಗ್ರೇನ್ಸ್ ಒಳಗಡೆಗೆ ಮೇಲ್ ಗ್ಯಾಮೆಟ್ಸ್ ಇರ್ತವೆ. ಸೊ ದಿಸ್ ಮೇಲ್ ಗ್ಯಾಮೆಟ್, ದೀಸ್ ಟೂ ಮೇಲ್ ಗ್ಯಾಮೆಟ್ಸ್ ಆರ್ ಟು ಬಿ ಕ್ಯಾರಿಡ್ ಟು ದ ಓವ್ಯೂಲ್. ಓಕೆ, ಸೊ ಇದು ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಮೇಲ್ ಗ್ಯಾಮೆಟ್ ಅಂತಂದರೆ, ಇಲ್ಲಿರ್ತಕ್ಕಂಥ ಪೋಲಿನ್ ಗ್ರೇನ್ ಈ ಮೇಲ್ ಗ್ಯಾಮೆಟ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಇದು ಜರ್ಮಿನೇಷನ್ ಆಗಿ ಒಂದು ಟ್ಯೂಬ್ ಫಾರ್ಮೇಷನ್ ಮಾಡುತ್ತೆ ಇಲ್ಲಿಗ. ಓಕೆ, so it will form, male gamete, this pollen grain will form a tube. That tube what we call it as a pollen tube. ಇದನ್ನು pollen tube ಅಂತ ಕರಿತೀವಿ. ಈಗ pollen tube ಡೆವಲಪ್ಮೆಂಟ್, pollen tube ಫಾರ್ಮೇಷನ್. ಓಕೆ, ಈ pollen tube ಫಾರ್ಮೇಷನ್ ಆದಮೇಲೆ ಈ pollen tube ಒಳಗಡೆಗೆ ಎರಡೂ ಮೇಲ್ ಗ್ಯಾಮೆಟು ಟ್ರಾನ್ಸ್ಪೋರ್ಟ್ ಆಗ್ತವೆ ಇಲ್ಲಿ. ಸೊ ಬೋತ್ ದ ಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ಕ್ಯಾರಿಡ್ ಟು ದ ಓವ್ಯೂಲ್ ಥ್ರೂ ದಿಸ್ pollen tube. So therefore the process of formation of pollen tube is very important. So that is what we call it as a pollen germination.
ಇದಕ್ಕೆ ಪೋಲಿನ್ ಜರ್ಮಿನೇಷನ್ ಅಂತ ಕರಿತೀವಿ. ಪೋಲಿನ್ ಜರ್ಮಿನೇಷನ್ ಆದಾಗ ಆ ಒಂದು ಟ್ಯೂಬ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಥ್ರೂ ದಟ್ ಟ್ಯೂಬ್ ದೀಸ್ ಟೂ ಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ಕ್ಯಾರಿಡ್ ಟು ದ ಓವಿಲ್. ಓಕೆ, ಸೊ ದಿಸ್ ಈಸ್ ದ ನೆಕ್ಸ್ಟ್ ಪ್ರೋಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ಆಫ್ಟರ್ ದ ಪಾಲಿನೇಷನ್ ಈಸ್ ಓವರ್. ಓಕೆ, ಈ ಪಾಲಿನೇಷನ್ ಆದಮೇಲೆ ಈ ಒಂದು ಆ್ಯಕ್ಟಿವಿಟಿ ನಡಿಬೇಕಿಲ್ಲೀಗ. ಈ ರೀತಿ ಆಗಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ದಟ್ interaction takes place between this stigma as well as this pollen grain. ಈ ಪೋಲಿನ್ ಗ್ರೇನ್ ಮತ್ತು ಸ್ಟಿಗ್ಮಾ ಮಧ್ಯಕ್ಕೆ ಒಂದು ಇಂಟರಾಕ್ಷನ್ ನಡೀತದೆ ಅಲ್ಲಿ. ಈಗ ಕೆಮಿಕಲ್ ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್. ದಟ್ ಕೆಮಿಕಲ್ ಇಂಟರಾಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಜರ್ಮಿನೇಷನ್ ಆಫ್ ಎ ಪೋಲಿನ್ ಗ್ರೇನ್ಸ್. ಓಕೆ, ಈ ಒಂದು ಈವೆಂಟನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿಬೇಕು. ಓಕೆ, ಪೋಲಿನ್ ಅಂದರೆ ಪೋಲಿನ್ ಗ್ರೇನ್, ಪಿಸ್ಟಿಲ್, ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್, ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್. ಓಕೆ, ಈ ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್ನಲ್ಲಿ ಏನೇನು ಆಗ್ತದಿಲ್ಲ ಅಂತಂದರೆ, ಸೊ ಈಗಾಗಲೇ ನಿಮ್ಗೆ ಹೇಳಿದೆ, ಆಫ್ಟರ್ ದ ಪ್ರೋಸೆಸ್ ಆಫ್ ಎ ಪಾಲಿನೇಷನ್ the stigma will recognize whether right type of pollen grain is deposited on it or wrong type of pollen grain is deposited. Okay, after the recognition, stigma will allow the formation of a pollen tube. Okay, ಆ ಒಂದು ಪೋಲಿನ್ ಗ್ರೇನ್ಸ್ ಡಿಪಾಸಿಟ್ ಆದಮೇಲೆ ಆಮೇಲೆ ಏನಾಗುತ್ತೆ ಅಂತಂದರೆ ಸ್ಟಿಗ್ಮಾ ಅದನ್ನು ರಿಕಗ್ನೈಸ್ ಮಾಡಿ ಆ ಒಂದು ರೈಟ್ ಟೈಪ್ ಆ ರಾಂಗ್ ಟೈಪ್ ಅಂತಕ್ಕಂಥ ಒಂದು ಪೋಲಿನ್ ಗ್ರೇನ್ನ ರಿಕಗ್ನೈಸ್ ಮಾಡಿದ ಮೇಲೆ ಅದೇನು ಮಾಡುತ್ತೆ ಅಲ್ಲಿ ಅಂತಂದರೆ ಆ ಪೋಲಿನ್ ಗ್ರೇನ್ನ ಜರ್ಮಿನೇಷನ್ ಆಗೋಕ್ಕೆ ಅಲೋ ಮಾಡುತ್ತೆ. ಓಕೆ, ಗೊತ್ತಾಯ್ತು ನಾನು ಹೇಳೋದನ್ನ ಈಗ ಮೋಸ್ಟ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪೋಲಿನ್ ಟ್ಯೂಬ್ ಈಗಾಗಲೇ ನಿಮ್ಗೆ ತೋರಿಸಿದೆ. ಓಕೆ, ಸರಿ, ಸ್ಟೈಲ್. ಓಕೆ, ಇಲ್ಲಿ ಸ್ಟಿಗ್ಮಾ ಇರ್ತದೆ, ಇಲ್ಲಿ ಪೋಲಿನ್ ಗ್ರೇನ್ ಡಿಪಾಸಿಟ್ ಆದಮೇಲೆ ಈ ಸ್ಟಿಗ್ಮಾ ಏನಿದೆಯಲ್ಲ, ಸ್ಟಿಗ್ಮಾ ಈಸ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಸ್ಟಿಗ್ಮಾ ವಿಲ್ ರಿಕಗ್ನೈಸ್ ವೆದರ್ right type of pollen grain is deposited on it or wrong type of pollen grain is deposited on it. Okay, that is recognized by the stigma. Okay, so that recognition takes place by the chemical process, chemical interaction. Chemical interaction takes place between these two. Okay, so ಇದರೊಳಗಡೆ ಈ pollen grain ಇದು ಸ್ಟಿಗ್ಮಾ ಏನು ಮಾಡುತ್ತೆ ಅಂದರೆ it will identify whether right pollen grain, right, or it is also called as a compatible one. ಕಾಂಪಿಟೇಬಲ್ ಟೈಪ್ ಈ ರೀತಿ ಕರಿಬೋದು. ರೈಟ್ ಟೈಪ್ ಆಫ್ ಪೋಲಿನ್ ಗ್ರೇನ್ ಆರ್ ಕಾಂಪಿಟೇಬಲ್ ಒನ್ ಆರ್ ರಾಂಗ್ ಪೋಲಿನ್ ಗ್ರೇನ್, ರಾಂಗ್ ಆರ್ ನಾನ್ ಕಾಂಪಿಟೇಬಲ್ ಆರ್ ಇನ್ಕಾಂಪಿಟೇಬಲ್. ಓಕೆ, ಪೋಲಿನ್ ಗ್ರೇನ್ ಈಸ್ ಡಿಪಾಸಿಟೆಡ್, ದಟ್ ಈಸ್ ರಿಕಗ್ನೈಸ್ಡ್ ಬೈ ಸೊ ದಿಸ್ ಸ್ಟಿಗ್ಮಾ. ಸಪೋಸ್ ಇಫ್ ದ ಪೋಲಿನ್ ಗ್ರೇನ್ ಈಸ್ ರೈಟ್ ಟೈಪ್ ಆರ್ ಕಾಂಪಿಟೇಬಲ್ ಒನ್, then the stigma allows that pollen grain to develop into pollen tube. If the deposited pollen grain is wrong or non-compatible one, then the stigma will not allow that pollen grain to germinate or to develop into pollen tube. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪೋಲಿನ್ ಗ್ರೇನ್ ಒಂದು ವೇಳೆ ರೈಟ್ ಟೈಪ್ ಪೋಲಿನ್ ಗ್ರೇನ್ ಆಗಿತ್ತಪ್ಪ ಅಂತಂದರೆ ಸ್ಟಿಗ್ಮಾ ಏನು ಮಾಡುತ್ತೆ, ಇದನ್ನು ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಮಾಡೋದಕ್ಕೋಸ್ಕರ ಅಲೋ ಮಾಡುತ್ತೆ. ಓಕೆ, ಸೊ ದಟ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಎ pollen tube takes place here. Suppose if it is a wrong one, then stigma will not allow to form the pollen tube. Okay, ಈ ರೀತಿ. ಈಗ ಇಲ್ಲಿ ಪ್ರಶ್ನೆ ಏನು ಬರ್ಬೋದು ಅಂದರೆ, ಸೊ ವಿಚ್ ಪೋಲಿನ್ ಗ್ರೇನ್ ಈಸ್ ಎ ರೈಟ್ ಒನ್ ಆ್ಯಂಡ್ ವಿಚ್ ಪೋಲಿನ್ ಗ್ರೇನ್ ಈಸ್ ಎ ರಾಂಗ್ ಒನ್, ಓಕೆ, ಫಾರ್ ದಟ್ ಪರ್ಟಿಕ್ಯುಲರ್ ಸ್ಟಿಗ್ಮಾ ಅಂತ ಕೇಳಿದಾಗ, ಓಕೆ, ಸೊ ದಟ್ ದಿಸ್ ಈಸ್ ಆಲ್ ಕಂಪ್ಲೀಟ್ ರಿಪ್ರೊಡಕ್ಟಿವ್ ಪ್ರೋಸೆಸ್. ಎಲ್ಲ ರಿಪ್ರೊಡಕ್ಟಿವ್ ಪ್ರೋಸೆಸ್ ಏನಿದಾವಲ್ಲ ಈಗ ಅವೆಲ್ಲನೂ ಕೂಡ ಒಂದು ಸ್ಪೀಸೀಸ್ ಸ್ಪೆಸಿಫಿಕ್, ನಮಗೆಲ್ಲ ಗೊತ್ತಿದೆ ಈಗಾಗಲೇ. ಇವೆಲ್ಲ ಎಲ್ಲ ಆ್ಯಕ್ಟಿವಿಟಿ ಕೂಡ ಒಂದು ಸ್ಪೀಸೀಸ್ ಸ್ಪೆಸಿಫಿಕ್. ಅಂದ್ರೆ ಅರ್ಥ ಪರ್ಟಿಕ್ಯುಲರ್ ದ ಪೋಲಿನ್ ಗ್ರೇನ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್. ಓಕೆ, ಇಫ್ ಇಟ್ ಈಸ್ ಡಿಪಾಸಿಟೆಡ್ ಆನ್ ದ ಸೇಮ್ ಸ್ಪೀಸೀಸ್, ದ ಸ್ಟಿಗ್ಮಾ ಆಫ್ ಎ ಸೇಮ್ ಸ್ಪೀಸೀಸ್, ದೆನ್ ಇಟ್ ಈಸ್ ಅಲೌಡ್ ಟು ಡೆವಲಪ್ ಇಂಟು ಪೋಲಿನ್ ಟ್ಯೂಬ್. ಓಕೆ, ಎಲ್ಲರಿಗೂ ಅರ್ಥ ಆಗ್ತಿದೆಲ್ಲ ನಾನು ಹೇಳಿದ್ರೆ. ಓಕೆ, ಈ ರೀತಿ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು ಇಲ್ಲಿಗೆ ಇದರೊಳಗಡೆಗೆ. ಓಕೆ, ಆಮೇಲೆ ಈ ರೀತಿ ಆಗ್ತಕ್ಕಂಥದ್ರದ್ದು ಅಡ್ವಾಂಟೇಜ್ ಏನಿಲ್ಲ ಈಗ. ವಾಟ್ ಆರ್ ದಿ ಅಡ್ವಾಂಟೇಜಸ್?
of pollen pistil interaction. Advantages of pollen pistil interaction. Hello? Advantages of pollen pistil interaction. ನೋಡಿ, ಈ ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್ದು ಅಡ್ವಾಂಟೇಜಸ್ ಏನಿದಾವೆ ಈಗ. ಓಕೆ, ಇದರೊಳಗಡೆ ಏನೇನು ಆ್ಯಕ್ಟಿವಿಟಿ ನಡೀತದೆ ಪೋಲಿನ್ ಪಿಸ್ಟಿಲ್ ಇಂಟರಾಕ್ಷನ್ನಲ್ಲಿ? ಮೊದಲನೇದಾಗಿ ರಿಕಗ್ನಿಷನ್ ಬೈ ದ ಸ್ಟಿಗ್ಮಾ. ಸೊ ಇಟ್ ಇನ್ವಾಲ್ವ್ಸ್ recognition of right or wrong type of pollen grain by the stigma. Recognition by stigma. So this is the first event. Okay, after recognition, next one is promotion or inhibition. ಓಕೆ, ಇಲ್ಲಿ ಮೊದಲು ಏನು ಮಾಡುತ್ತೆ, ಸ್ಟಿಗ್ಮಾ ಏನು ಮಾಡುತ್ತೆ, ಆ ಒಂದು ಪೋಲಿನ್ ಗ್ರೇನ್ನ ರಿಕಗ್ನಿಷನ್ ಮಾಡುತ್ತೆ. ಇದು ರೈಟ್ ಟೈಪ್ ಆರ್ ರಾಂಗ್ ಟೈಪ್ ಅಂತಕ್ಕಂಥದ್ದನ್ನು. ರೈಟ್ ಆರ್ ರಾಂಗ್ನ ಯಾವ ಬೇಸಿಸ್ ಮೇಲೆ ರಿಕಗ್ನಿಷನ್ ಮಾಡುತ್ತೆ ಅಂದರೆ ದಟ್ ಈಸ್ ಎ ಸ್ಪೀಸಿಸ್ ಸ್ಪೆಸಿಫಿಕ್. ಈಗಾಗಲೇ ಹೇಳಿದೆ ನಿಮಗೆ. ಓಕೆ, ಒನ್ಸ್ ಇಫ್ ಇಟ್ ಈಸ್ ರಿಕಗ್ನೈಸ್ಡ್, ಇಫ್ ಇಟ್ ಈಸ್ ಎ ರೈಟ್ ಒನ್ ಆರ್ ಕಾಂಪಿಟೇಬಲ್ ಒನ್, then it is allowed to grow into a pollen tube, and that process is nothing but a promotion. Okay, it promotes the growth of a pollen tube. Suppose if it is a wrong one, if it is a wrong type of pollen grain is deposited, then that pollen grain is inhibited or stopped, or it is prevented to develop into a pollen tube. ಓಕೆ, ಈ ರೀತಿ ಆ್ಯಕ್ಟಿವಿಟಿ ಯಾಕೆ ನಡಿಬೇಕಲ್ಲ ಅಂತಂದರೆ ಇದಕ್ಕೆ ಕಾರಣ ಏನಂದರೆ, ಒಂದು ಸ್ಟಿಗ್ಮಾ ಮೇಲೆ ಯಾವುದಾದ್ರೂ ಸ್ಪೀಸಿಸಿಂದು ಪೋಲಿನ್ ಗ್ರೇನ್ ಕೂಡ ಡಿಪಾಸಿಟ್ ಆಗಿರ್ಬೋದು. ಓಕೆ, ಸೊ ದಟ್ ಡಿಫರೆಂಟ್ ಇನ್ಸೆಕ್ಟ್ಸ್, ಡಿಫರೆಂಟ್ ಎನಿಮಲ್ಸ್, ವಿಂಡ್, ಓಕೆ, ಮೇ ಕ್ಯಾರಿ pollen grains of any other plants, any other species, any other genus, so that all pollen grains cannot grow or cannot develop. Okay, so ಒಂದು ವೇಳೆ ಅಂಥವೇನಾದರೂ ಪೋಲಿನ್ ಗ್ರೇನ್ಸ್ ಡೆವಲಪ್ ಆದರೆ ಬೇರೆ ಬೇರೆ ಜೀನಸ್, ಬೇರೆ ಬೇರೆ ಸ್ಪೀಸಿಸಿಂದು ಒಂದು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಈ ಥರ ಒಂದು ಇಂಟ್ರಾಕ್ಷನ್ ನಡೀತದೆ, ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಓಕೆ, ಸೊ ನಿಮ್ಗೆ ಇಲ್ಲಿ ಇದರಲ್ಲಿ ನಡೀತಕ್ಕಂಥ ಈವೆಂಟ್ಸ್ ಬಗ್ಗೆ ಹೇಳಿದ್ದೀನಿ ನಿಮ್ಗೆ ಈಗ. ಫಸ್ಟ್ ಮೊದಲನೇದಾಗಿ ರಿಕಗ್ನಿಷನ್ ಬೈ ದ ಸ್ಟಿಗ್ಮಾ, ದೆನ್ ಇಫ್ ಇಟ್ ಈಸ್ ಅ ರೈಟ್ ಟೈಪ್ ಇಟ್ ವಿಲ್ ಬಿ ಪ್ರಮೋಟೆಡ್ ಟು ಗ್ರೋ, ಆರ್ ಇಫ್ ಇಟ್ ಈಸ್ ಅ ರಾಂಗ್ ಟೈಪ್ ಇಟ್ ಈಸ್ ಇನ್ಹಿಬಿಟೆಡ್ ಟು ಗ್ರೋ. ಓಕೆ, ಈಗ ಇದರೊಳಗಡೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸಪೋಸ್ ಇಫ್ ರಾಂಗ್ ಪೋಲಿನ್ ಗ್ರೇನ್ ಈಸ್ ನ್ಯಾಚುರಲಿ ಡಿಪಾಸಿಟೆಡ್ ಆ್ಯಂಡ್ ದ ಸ್ಟಿಗ್ಮಾ ವಿಲ್ ನಾಟ್ ಅಲೋ, ಯು ನೋ ದಟ್ ವೆರಿ ವೆಲ್, ಜಸ್ಟ್ ನಾವು ಡಿಸ್ಕಸ್ಡ್ ಅಬೌಟ್ ದಿಸ್. ಓಕೆ, ಈ ಒಂದು ಆ್ಯಕ್ಟಿವಿಟಿನ, ಈ ಒಂದು ಈವೆಂಟನ್ನ ಈ ಪ್ಲ್ಯಾಂಟ್ ಬ್ರೀಡರ್ಸ್ ಇದನ್ನ ಏನಂತಂದರೆ ಉಪಯೋಗ ಮಾಡ್ಕೊಂಬಿಟ್ಟು, ಓಕೆ, ಇದ್ರ ಮುಖಾಂತರ ಈವನ್ ರಾಂಗ್ ಟೈಪ್ ಆಫ್ ಪೋಲಿನ್ ಗ್ರೇನ್ ಈಸ್ ಅಲೌಡ್ ಟು ಡೆವಲಪ್ಮೆಂಟ್ ಎ ಪೋಲಿನ್ ಗ್ರೇನ್, ಪೋಲಿನ್ ಟ್ಯೂಬ್. ಓಕೆ, ಈ ಪ್ಲ್ಯಾಂಟ್ ಬ್ರೀಡರ್ಸ್ ಏನು ಮಾಡಿದ್ದಾರೆ ಅಂದರೆ ರಾಂಗ್ ಟೈಪ್ ಪೋಲಿನ್ ಗ್ರೇನ್ ಕೂಡ ಅದನ್ನು ಜರ್ಮಿನೇಟ್ ಮಾಡಿ ಪೋಲಿನ್ ಟ್ಯೂಬ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿನ ಮಾಡ್ತಾ ಇರ್ತಾರೆ ಈಗ. ಅದರ ಉದ್ದೇಶ ಏನಂತಂದರೆ ಬೇರೆ ಸ್ಪೀಸಿಸ್ದು ಪೋಲಿನ್ ಗ್ರೇನ್ ಕೂಡ ಓಕೆ ಈ ಒಂದು ಪೋಲಿನ್ ಫೀಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆದಾಗ, ಅಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಎರಡೂ ಫ್ಯೂಸ್ ಆದಾಗ ಒಂದು ನ್ಯೂ ಸ್ಪೀಸಿಸ್ನ ಇಲ್ಲಿ ಉತ್ಪತ್ತಿ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಏನಪ್ಪ ಅಂತಂದರೆ, ಸೊ ಪ್ಲಾಂಟ್ ಬ್ರೀಡರ್ಸ್ ಹ್ಯಾವ್ ಟೇಕನ್ ಇಟ್ ಆ್ಯಸ್ ಅನ್ ಅಡ್ವಾಂಟೇಜ್ ಟು ಡೆವಲಪ್, ಟು ಫಾರ್ಮ್ ದ ಪೋಲಿನ್ ಟ್ಯೂಬ್ ಫ್ರಮ್ ಎ ಡಿಫರೆಂಟ್ ಸ್ಪೀಸೀಸ್. Okay, so that what happens, new species can be developed. Okay, so this is one of the advantages here. Okay, I think I hope you have followed this. Okay, ಈ ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಒಳಗಡೆಗೆ ಒಂದು ನ್ಯಾಚುರಲ್ ಆಗಬೇಕಾಗಿತ್ತಪ್ಪ ಅಂತಂದರೆ ಆ ಒಂದು ರೈಟ್ ಪೋಲಿನ್ ಗ್ರೇನ್ ಇದ್ರೆ ಮಾತ್ರ ಅಲ್ಲಿ ಪಾಲಿನೇಷನ್, ಅಲ್ಲಿ ಪೋಲಿನ್ ಜರ್ಮಿನೇಷನ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಆದರೆ ಪ್ಲಾಂಟ್ ಬ್ರೀಡರ್ಸ್ ಏನು ಮಾಡಿದ್ದಾರೆ ಇಲ್ಲಿ ಅಂತಂದರೆ ಆ ಒಂದು ಆ್ಯಕ್ಟಿವಿಟಿನ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು, ಓಕೆ, ಈವನ್ ರಾಂಗ್ ಪೋಲಿನ್ ಗ್ರೇನ್ ಈಸ್ ಮೇಡ್ ಟು ಡೆವಲಪ್ಮೆಂಟ್ ಎ ಪೋಲಿನ್ ಟ್ಯೂಬ್. ಓಕೆ, ರಾಂಗ್ ಪೋಲಿನ್ ಗ್ರೇನು ಕೂಡ ಪೋಲಿನ್ ಟ್ಯೂಬ್ ಆಗಿ ಡೆವಲಪ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನಂತಂದರೆ ಅಲ್ಲಿ ಒಂದು ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ಡೆವಲಪ್ಡ್ ಇನ್ ಎ ನ್ಯೂ ಪ್ಲಾಂಟ್. ಓಕೆ, ಆ ಒಂದು ಹೊಸ ಪ್ಲಾಂಟಲ್ಲಿ ಆ ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಓಕೆ ರಾಂಗ್ ಪೋಲಿನ್ ಗ್ರೇನ್ ಈಸ್ ಮೇಡ್ ಟು ಡೆವಲಪ್ಮೆಂಟ್ ಎ ಪೋಲಿನ್ ಟ್ಯೂಬ್, ಸೊ ದಟ್ ವಾಟ್ ಹ್ಯಾಪನ್ಸ್, ದ ಫ್ಯೂಷನ್ ಆಫ್ ಎ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್. With the result of that, there is a formation of a new kind of a plant takes place. ಒಂದು ಹೊಸ ಒಂದು ಸ್ಪೀಸಿಸ್ನ ಉತ್ಪತ್ತಿ ಮಾಡ್ಬೋದು ಈ ರೀತಿ ಏನಪ್ಪ ಅಂತಂದರೆ. ಸೊ ದಿಸ್ ಈಸ್ ಟೇಕನ್ ಆ್ಯಸ್ ಎನ್ ಅಡ್ವಾಂಟೇಜ್ ಬೈ ದ ಪ್ಲಾಂಟ್ ಬ್ರೀಡರ್ಸ್ ಆರ್ ಕ್ರಾಪ್ ಬ್ರೀಡರ್ಸ್. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್. ಓಕೆ, ಈ ಪೋಲಿನ್ ಗ್ರೇನ್ಸ್ ನೆಕ್ಸ್ಟ್ ಇನ್ನೂ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಈ ಪೋಲಿನ್ ಗ್ರೇನ್ ಜರ್ಮಿನೇಷನ್.
ಸೊ ಇಟ್ ಟೇಕ್ಸ್ ಪ್ಲೇಸ್ ನ್ಯಾಚುರಲಿ ಆನ್ ದ ಸ್ಟಿಗ್ಮಾ. ಓಕೆ, ದಯವಿಟ್ಟು ತಿಳ್ಕೊಂಡಿರ್ಬೇಕು ಇದನ್ನು. ಈ ಪೋಲಿನ್ ಗ್ರೇನ್ಸ್ ಈ ಸ್ಟಿಗ್ಮಾ ಮೇಲೆ ನ್ಯಾಚುರಲ್ ಆಗಿ ಜರ್ಮಿನೇಷನ್ ಆಗುತ್ತೆ ಇಲ್ಲಿಗ. ಓಕೆ, ಸೊ ಈ ನ್ಯಾಚುರಲ್ ಆಗಿ ಜರ್ಮಿನೇಷನ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ನ, ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈವನ್ ಇನ್ ಲ್ಯಾಬ್ರೇಟರಿ ಕಂಡೀಷನ್ಸ್ ಆಲ್ಸೋ. ಈ ಪೋಲಿನ್ ಗ್ರೇನ್ ಸ್ಟಿಗ್ಮಾ ಮೇಲೆ ಜರ್ಮಿನೇಷನ್ ಆಗ್ತಕ್ಕಂಥ ಒಂದು ಆ್ಯಕ್ಟಿವಿಟಿ, ಸೊ ವಿ ಕ್ಯಾನ್ ಸಿ ಈವನ್ ಆನ್ ದ ಸ್ಲೈಡ್ಸ್ ಇನ್ ದ ಲ್ಯಾಬ್ರೇಟರಿ ಕಂಡೀಷನ್. ಯಾವ ರೀತಿ ಮಾಡ್ಬೋದು ಅಂತಂದರೆ, ನಿಮ್ಗೆ ಸೆಕೆಂಡ್ PUC ಅಲ್ಲಿ ಪ್ರಾಕ್ಟಿಕಲ್ ಕೂಡ ಇದೆ ಒಂದು ಪೋಲಿನ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ ಅಂತಕ್ಕಂಥದ್ದನ್ನು. ಸೊ ಯು ಕ್ಯಾನ್ ಕಲೆಕ್ಟ್ pollen grains, pollen dust. Pollen grains you can collect from any bisexual flower or from the anther. Okay, the pollen grains should be deposited, or pollen grains can be collected on a plain slide. ಒಂದು ಸ್ಲೈಡ್ ಮೇಲೆ ಕಲೆಕ್ಟ್ ಮಾಡ್ಕೋಬೇಕು pollen grainsನ. ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ನ ಹಾಕಬೇಕಾಗುತ್ತೆ ನಾವಲ್ಲೀಗ. ಅದರಲ್ಲಿ ಯಾವುದಪ್ಪ ಅಂತಂದರೆ ಮುಖ್ಯವಾಗಿ 10% ನಾವು ಏನಾಗ್ತೀವಿ ಇಲ್ಲಿಗ, ಇದಕ್ಕೆ 10% ಶುಗರ್ ಸೊಲ್ಯೂಷನ್ ಹಾಕಿರ್ತೀವಿ. ಅದಕ್ಕೆ 10% ಶುಗರ್ ಸೊಲ್ಯೂಷನ್ ಹಾಕಬೇಕು. ಇನ್ನೂ ಸಾಧ್ಯ ಆದರೆ ಒಂದು ಬೋರಿಕ್ ಆ್ಯಸಿಡ್ ಅಂತ ಕೂಡ ಹಾಕಬೇಕಾಗುತ್ತೆ. ಓಕೆ, ಆಮೇಲೆ ಸ್ವಲ್ಪ ನಾವೊಂದು 10 to 15 ಮಿನಿಟ್ಸ್ ಬಿಟ್ಟು ಅಬ್ಸರ್ವ್ ಮಾಡಿ ನೋಡಿದಾಗ, ಓಕೆ, ಅದರೊಳಗಡೆ ಏನಾಗುತ್ತೆ ಅಂತಂದರೆ, ಸೊ ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಆಗಿರೋದು ನಾವು ಮೈಕ್ರೋಸ್ಕೋಪ್ ಒಳಗಡೆ ನಾವು ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಏನಪ್ಪ ಅಂದರೆ ಲ್ಯಾಬ್ರೇಟರಿ ಕಂಡೀಷನ್ಸ್ ಒಳಗಡೆ ಕೂಡ ಈ ಎಕ್ಸ್ಪೆರಿಮೆಂಟ್ನ ನೀವು ಕೂಡ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ನಾವು ಪೋಲಿನ್ ಜರ್ಮಿನೇಷನ್ ಅಂಡರ್ ಲ್ಯಾಬ್ರೇಟರಿ ಕಂಡೀಷನ್ಸ್ ವಿ ಕ್ಯಾನ್ ಅಬ್ಸರ್ವ್. ಓಕೆ, ಸೇಮ್ ಥಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಇಯರ್. ಅಂದರೆ ನಮ್ಗೆ ಇದರಿಂದ ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ಆರ್ ವಾಟ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಪೋಲಿನ್ ಗ್ರೇನ್ ಟು ಫಾರ್ಮ್ ಪೋಲಿನ್ ಟ್ಯೂಬ್. ಓಕೆ, ಇದೆಲ್ಲ ಈ ರೀತಿ ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಪಿಸ್ಟಿಲ್ ಪ್ರೋಸೆಸ್ ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ. ಪಿಸ್ಟಿಲ್ ಏನಿದೆಯಲ್ಲ, ಪಿಸ್ಟಿಲ್ ಈಸ್ ಕೆಪಬಲ್ ಆಫ್ ರಿಕಗ್ನೈಸಿಂಗ್ ವೆದರ್ ರೈಟ್ ಆರ್ ಕಾಂಪಿಟೇಬಲ್ ಆರ್ ರಾಂಗ್ ಆರ್ ಇನ್ಕಾಂಪಿಟೇಬಲ್ ಪೋಲಿನ್ ಗ್ರೇನ್ ಈಸ್ ಡಿಪಾಸಿಟೆಡ್ ಆನ್ ಇಟ್ ಆರ್ ನಾಟ್, ಇಟ್ ಈಸ್ ರಿಕಗ್ನೈಸ್ಡ್ ಬೈ ದ ಸ್ಟಿಗ್ಮಾ. ಈ ರಿಕಗ್ನಿಷನ್ ಆದಮೇಲೆ, ಸಪೋಸ್ ಇಫ್ ದ ಪೋಲಿನ್ ಗ್ರೇನ್ ಡಿಪಾಸಿಟೆಡ್ ಈಸ್ ರೈಟ್ ಒನ್ ಆ್ಯಂಡ್ ಇಟ್ ಈಸ್ ಅಲೌಡ್ ಟು ಡೆವಲಪ್ಮೆಂಟ್ ಎ ಪೋಲಿನ್ ಟ್ಯೂಬ್. ಓಕೆ, ಒಂದು ವೇಳೆ ಅದೇನಾದರೂ ರಾಂಗ್ ಪೋಲಿನ್ ಗ್ರೇನ್ ಆಗಿತ್ತಪ್ಪ ಅಂತಂದರೆ, ಇಟ್ಸ್ ನಾಟ್ ಅಲೌಡ್ ಟು ಗ್ರೋ ಇಂಟೆ ಆರ್ ಡೆವಲಪ್ಮೆಂಟ್ ಎ ಪೋಲಿನ್ ಟ್ಯೂಬ್. ಓಕೆ, ಈ ರೀತಿ ಒಂದು ಪ್ರೋಸೆಸ್ ನಡೀತಲ್ಲ ಈಗ. ಇದ್ರದ್ದು ಅಡ್ವಾಂಟೇಜ್ ಇಲ್ಲಿ ಕ್ರಾಪ್ ಬ್ರೀಡರ್ಸ್, ಪ್ಲಾಂಟ್ ಬ್ರೀಡರ್ಸ್ ತೊಗೊಂಡಿರ್ತಕ್ಕಂಥ ಅಡ್ವಾಂಟೇಜ್ ಏನಂದರೆ, ರಾಂಗ್ ಪೋಲಿನ್ ಗ್ರೇನ್ ಕೂಡ ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಪೋಲಿನ್ ಟ್ಯೂಬ್ ಆಗಿ ಡೆವಲಪ್ ಮಾಡ್ತಿದ್ದಾರೆ. ಅದನ್ನು ಮಾಡೋದ್ರ ಉದ್ದೇಶ ಏನಪ್ಪ ಅಂತಂದರೆ, ಓಕೆ, ಸೊ ಫ್ರಮ್ ಡಿಫ್ರೆಂಟ್ ಸ್ಪೀಸೀಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆದಾಗ, ಓಕೆ, ಎ ನ್ಯೂ ವೆರೈಟಿ ಆರ್ ನ್ಯೂ ಸ್ಪೀಸೀಸ್ ಕ್ಯಾನ್ ಬಿ ಡೆವಲಪ್ಡ್. ಓಕೆ, ಸೊ ವಿಚ್ ಕ್ಯಾನ್ ಬಿ ಯೂಸ್ಫುಲ್ ಟು ದ ಹ್ಯೂಮನ್ ಬೀಯಿಂಗ್. ಓಕೆ, ಈ ರೀತಿ ಇದರ ಅಡ್ವಾಂಟೇಜ್ ತೊಗೊಂಡಿದ್ದಾರಲ್ಲ ಈಗ. ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ದಿಸ್ ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಓಕೆ, ಈಗ ಇದಾದಮೇಲೆ ನ್ಯಾಚುರಲ್ ಆಗಿ ನಮಗೆ ಈ ರೀತಿ ಪ್ರೋಸೆಸ್ ನಡೀತಾ ಇರ್ತದೆ ಇಲ್ಲಿಗ. ಓಕೆ, ನೆಕ್ಸ್ಟ್ ಇದೇ ರೀತಿ ಪೋಲಿನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಆಗೋದು ಅಥವಾ ಪಾಲಿನೇಷನ್ ಆಗ್ತಕ್ಕಂಥ ಪ್ರೋಸೆಸ್ನ ಮನುಷ್ಯ ತಾನಾಗಿ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಬರ್ತದೆ. ಇದರಲ್ಲಿ ನಾವೇನು ಕರಿತೀವಿ ಅಂತಂದರೆ ಹೈಬ್ರಿಡೈಜೇಷನ್ ಪ್ರೋಸೆಸ್ ಅಂತ ಕರಿತೀವಿ ಇದಕ್ಕೆ. ಈ ರೀತಿ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಏನಂದರೆ, ಈ ಪಾಲಿನೇಷನ್ ಪ್ರೋಸೆಸ್ ನ್ಯಾಚುರಲ್ ಆಗಿ ನಡೀತದೆ. ಈಗ ಪಾಲಿನೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ನ್ಯಾಚುರಲಿ, ಐದರ್ ಬೈ ವಿಂಡ್ ಆರ್ ಬೈ ವಾಟರ್ ಆರ್ ಬೈ ಎನಿಮಲ್ಸ್ ವಿಚ್ ಟೇಕ್ಸ್ ಪ್ಲೇಸ್. ಓಕೆ, ಅದರ ಬದಲಾಗಿ ಮನುಷ್ಯ ಕೂಡ ಈಗೇನು ಮಾಡ್ತಾನಂದರೆ, ತನ್ನ ಅನುಕೂಲಕ್ಕೋಸ್ಕರ, ಓಕೆ, ಈವನ್ ಪೋಲಿನ್ ಗ್ರೇನ್ಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ದಿ ಪ್ಲ್ಯಾಂಟ್ ಆಫ್ desired characteristics, plants of desired characteristics from which pollen grains can be collected, and those collected pollen grains can be deposited on the stigma of the interested the female plant. ಓಕೆ, ನಮಗೆ ಬೇಕಾಗಿರ್ತಕ್ಕಂಥ, ನಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಫೀಮೇಲ್ ಪ್ಲ್ಯಾಂಟ್ನ ಸ್ಟಿಗ್ಮಾ ಮೇಲೆ ಆ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ನ ಡಿಪಾಸಿಟ್ ಮಾಡ್ತಕ್ಕಂಥ ಪ್ರೋಸೆಸ್. ಓಕೆ, ವಿಚ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್ ನ್ಯಾಚುರಲಿ, ದಿಸ್ ಟೇಕ್ಸ್ ಪ್ಲೇಸ್ ಬೈ ದ ಇನ್ವಾಲ್ವ್ಮೆಂಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಸೊ ದೇರ್ ಫೋರ್ this process is artificial one, and it is a hybridization process. ಇದು ಒಂದು ಹೈಬ್ರಿಡೈಜೇಷನ್ ಪ್ರೋಸೆಸ್. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಮೇಲ್ ಪ್ಲ್ಯಾಂಟ್ಲಿಂದ ಪೋಲಿನ್ ಗ್ರೇನ್ಸ್ನ ಕಲೆಕ್ಟ್ ಮಾಡಿಬಿಟ್ಟು, ಓಕೆ, ನಾವು ಯಾವ ಒಂದು ಫೀಮೇಲ್ ಪ್ಲ್ಯಾಂಟ್ನಲ್ಲಿ ಇಂಟ್ರೆಸ್ಟ್ ಇದ್ವಿ ಆ ಒಂದು ಫೀಮೇಲ್ ಪ್ಲ್ಯಾಂಟ್ನ ಸ್ಟಿಗ್ಮಾ ಮೇಲೆ ಡಿಪಾಸಿಟ್ ಮಾಡೋದಕ್ಕೋಸ್ಕರ ಇದನ್ನು ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಸೊ ನಾವು ಲೆಟ್ ಅಸ್ ಸಿ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಪ್ರೋಸೆಸ್. ನೆಕ್ಸ್ಟ್ ಒನ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್.
Artificial hybridization is one of the important or major approach in plant breeding or crop improvement programs. ಈ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್ ಒಳಗಡೆಗೆ ಇದು ಒಂದು ಇಂಪಾರ್ಟೆಂಟ್ ಅಪ್ರೋಚ್ ಇದು. ಓಕೆ, ಸೈಂಟಿಸ್ಟ್ಸ್ ಆರ್ ಟ್ರೈಯಿಂಗ್ ಟು ಇಂಪ್ರೂವ್ ದ ಕ್ರಾಪ್ಸ್ ಟು ಗೆಟ್ ಮೋರ್ ಈಲ್ಡ್. ಸೊ ಆ ಒಂದು ಆ್ಯಕ್ಟಿವಿಟಿ ಒಳಗಡೆಗೆ ಇದು ಒಂದು ಇಂಪಾರ್ಟೆಂಟ್ ಅಪ್ರೋಚ್ ಆಗುತ್ತೆ ಇಲ್ಲಿಗ. ಓಕೆ, ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಮಾಡಬೇಕಾಗಿತ್ತು ಅಂತಂದರೆ ಓಕೆ ಯಾವ್ಯಾವ ಒಂದು ಸ್ಟೆಪ್ಸ್ ತೊಗೊಳ್ಬೇಕಾಗುತ್ತೆ ಇಲ್ಲಿಗ. ವಾಟ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಮೆಥಡ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಮಾಡಬೇಕಾಗಿತ್ತಂದರೆ ಯಾವ್ಯಾವ ಸ್ಟೆಪ್ಸ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ನಾವೇನು ಮಾಡಬೇಕಾಗಿತ್ತಿಲ್ಲ ಅಂತಂದರೆ ವಿ ಹ್ಯಾವ್ ಟು ಕಲೆಕ್ಟ್ ಆರ್ ದ ಪ್ಲ್ಯಾಂಟ್ ಬ್ರೀಡರ್ ಹ್ಯಾಸ್ ಟು ಕಲೆಕ್ಟ್ ಪೋಲಿನ್ ಗ್ರೇನ್ಸ್ ಫ್ರಮ್ ದ ಡಿಸೈರ್ಡ್ ಮೇಲ್ ಪ್ಲ್ಯಾಂಟ್. ಪೋಲಿನ್ ಗ್ರೇನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತದೆ. ಆ ಪೋಲಿನ್ ಗ್ರೇನ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಆ ಪೋಲಿನ್ ಗ್ರೇನ್ಸ್ನ ಯಾವ ಒಂದು ಫೀಮೇಲ್ ಫ್ಲವರ್ನಲ್ಲಿ ಸ್ಟಿಗ್ಮಾ ಮೇಲೆ ಡಿಪಾಸಿಟ್ ಮಾಡಬೇಕಾಗಿತ್ತು ಅದರ ಮೇಲೆ ನಾವು ಡಿಪಾಸಿಟ್ ಮಾಡ್ಬೇಕು. ಅದನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ನ ಡಿಪಾಸಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನಂದರೆ, ನಾವು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ ಓಕೆ ಆ ಒಂದು ಪೋಲಿನ್ ಗ್ರೇನ್ಸ್ನ ಫೀಮೇಲ್ ಫ್ಲವರ್ದು ಸ್ಟಿಗ್ಮಾ ಮೇಲೆ ಡಿಪಾಸಿಟ್ ಮಾಡೋದಕ್ಕಿಂತ ಮೊದಲೇ ಪಾಲಿನೇಷನ್ ಆಗಿಬಿಟ್ಟಿತ್ತು ಅಂತಂದರೆ ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ಎಲ್ಲ ಯೂಸ್ಫುಲ್ ಆಗೋದಿಲ್ಲ ಅದನ್ನು. ಸೊ ದೇರ್ ಫೋರ್ we have to follow, the plant breeder has to follow some standard procedures, standard methods for this cross pollination ಅಥವಾ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಮೆಥಡ್. ಓಕೆ, ಸೊ ಈ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಮೊದಲನೇ ಸ್ಟೆಪ್ ಯಾವುದು ಇದರೊಳಗಡೆಗೆ, ಸೊ ಫಸ್ಟ್ ಒನ್ ಈಸ್ ಇಮಾಸ್ಕುಲೇಷನ್ ಅಂತ ಕರೀತಾರೆ ಇದಕ್ಕೆ. ಇಮಾಸ್ಕುಲೇಷನ್. Okay, so this is one of the important step which is involved in the artificial hybridization technique. ಈ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಟೆಕ್ನಿಕ್ನಲ್ಲಿರ್ತಕ್ಕಂಥ ಮೊದಲನೇ ಸ್ಟೆಪ್ ಯಾವುದಿಲ್ಲ, ಈಗ ಇಮಾಸ್ಕುಲೇಷನ್ ಪ್ರೋಸೆಸ್. ಓಕೆ, ಇಲ್ಲಿ ಇಮಾಸ್ಕುಲೇಷನ್ ಪ್ರೋಸೆಸ್ನಲ್ಲಿ ಏನು ಮಾಡಬೇಕಾಗುತ್ತೆ, ಯಾಕೆ ಇಮಾಸ್ಕುಲೇಷನ್ ಅಂದರೆ ಏನು? ಓಕೆ, ಇಮಾಸ್ಕುಲೇಷನ್ ಮಾಡ್ತಕ್ಕಂಥದ್ರದ್ದು ಉದ್ದೇಶ ಏನು ಅಂತಂದರೆ, ಸಪೋಸ್ ಇಫ್ ದ ಪ್ಲ್ಯಾಂಟ್ ಈಸ್ ಬೈಸೆಕ್ಷುವಲ್, ಈಗ ಒಂದು ವೇಳೆ ಪ್ಲ್ಯಾಂಟ್ ಬೈಸೆಕ್ಷುವಲ್ ಆಗಿತ್ತು ಅಂತಂದರೆ ಓಕೆ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ ಡಿಪಾಸಿಟ್ ಆಗೋದಕ್ಕಿಂತ ಮೊದಲನೇ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಬಹುದು. ಓಕೆ, ಟು ಅವಾಯ್ಡ್ ದಟ್ ಸೆಲ್ಫ್ ಪಾಲಿನೇಷನ್ ವಿ ಹ್ಯಾವ್ ಟು ರಿಮೂವ್ ದ ಆ್ಯಂಥರ್ಸ್ ಓಕೆ ಬೈ ಯೂಸಿಂಗ್ ಅ ಫೋರ್ಸೆಪ್ಸ್. ದಟ್ ಪ್ರೋಸೆಸ್ ವಾಟ್ ವಿ ಕಾಲ್ ಇಟ್ ಈಸ್ ಇಮಾಸ್ಕುಲೇಷನ್. ಸೊ ದಟ್ ಇಮಾಸ್ಕುಲೇಷನ್ ಈಸ್ a process of removal of anthers. Removal of anthers before they attain maturity. Before they attain maturity by using pair of forceps. By using pair of forceps. ಓಕೆ, ಈ ರೀತಿ ಕರಿತೀವಿ ಈಗ. ಅಂದರೆ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಇಟ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಆ್ಯಂಥರ್ಸ್. ರಿಮೂವಲ್ ಆಫ್ ಆ್ಯಂಥರ್ಸ್, ಈ ಒಂದು ಫ್ಲವರ್ ಒಳಗಡೆ ಇರ್ತಕ್ಕಂಥ ಆ್ಯಂಥರ್ಸ್ನ ರಿಮೂವ್ ಮಾಡ್ತಕ್ಕಂಥದ್ದು. ಆ ಆ್ಯಂಥರ್ಸ್ನ ರಿಮೂವ್ ಮಾಡಿದೀವಪ್ಪ ಅಂತಂದರೆ ಅವಾಗ ಏನಾಗುತ್ತೆ, ಅಲ್ಲಿಗ ಓನ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್ ರಿಮೇನ್ಸ್ ಇನ್ ದ ಫ್ಲವರ್. ನಾವು ಫೀಮೇಲ್ ಸೆಕ್ಸ್ ಆರ್ಗನ್ ಮಾತ್ರ ಉಳಿಸಿಬಿಟ್ಟಿರ್ತೀವಿ ಅಲ್ಲಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಮೇಲ್ ಸೆಕ್ಸ್ ಆರ್ಗನ್ನ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ ಇಲ್ಲಿಗ. ಓಕೆ, ಯಾವ ರಿಮೂವ್ ಮಾಡ್ಬೇಕಂತಂದರೆ, ಸೊ ದಟ್ ಮೇಲ್ ಸೆಕ್ಸ್ ಆರ್ಗನ್ ಹ್ಯಾಸ್ ಟು ಬಿ ರಿಮೂವ್ಡ್ ಬಿಫೋರ್ ಇಟ್ ಅಟೈನ್ಸ್ ಮೆಚುರಿಟಿ ಬೈ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್. ಓಕೆ, ಈ ರೀತಿ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ನ ಎಮಾಸ್ಕುಲೇಷನ್ ಅಂತ ಕರೀತಾರೆ. ಓಕೆ, ಇದು ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಒಂದು ಸಾರಿ ನಾವು ಇಮಾಸ್ಕುಲೇಷನ್ ಮಾಡಿದ ಮೇಲೆ ಈ ಇಮಾಸ್ಕುಲೇಷನ್ನ ಯಾವ ಫ್ಲವರ್ ಒಳಗಡೆ ಮಾಡ್ಬೇಕಂತ ಕೂಡ ಗೊತ್ತಿರಬೇಕು ನಿಮಗೆ. So this emasculation has to be done only in case of a bisexual flower. Okay, it's not required in case of a unisexual flower. Unisexual flower ಅಂದರೆ ಅಲ್ಲಿ ಒಂದೇ ಸೆಕ್ಸ್ ಆರ್ಗನ್ ಇರ್ತದೆ. either male sex organ is present or female sex organ is present, in which emasculation process is not required. Okay, so this emasculation has to be done only in case of a
bisexual flowers. Why? This emasculation has to be done in case of a bisexual flower, to avoid self pollination. ಆ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಮೇಲ್ ಸೆಕ್ಸ್ ಆರ್ಗನ್ನ ಅದು ಮೆಚುರಿಟಿ ಆಗೋದಕ್ಕಿಂತ ಮೊದಲೇ ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ನ ಇಮಾಸ್ಕುಲೇಷನ್ ಅಂತ ಕರಿತೀವಿ. ಈಗ ಇಮಾಸ್ಕುಲೇಷನ್ ಆಗಿದೆ, ಒಂದು ಫ್ಲವರ್ ಒಳಗಡೆ ಇಮಾಸ್ಕುಲೇಷನ್ ಆಗಿದೆ. ವಾಟ್ ಈಸ್ ದ ನೆಕ್ಸ್ಟ್ ಆ್ಯಕ್ಟಿವಿಟಿ? ಇಟ್ ಹ್ಯಾಸ್ ಟು ಬಿ ಡನ್ ಬೈ ದ crop breeder or plant breeders. So he has to collect the pollen grains and those pollen grains must be dusted or deposited on the stigma. ಆ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ನ ಯಾವ ಒಂದು ಡಿಸೈರ್ಡ್ ಪ್ಲಾಂಟ್ಲಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ನ ಡಿಪಾಸಿಟ್ ಮಾಡ್ಬೇಕು ಅಲ್ಲಿಗ ಸ್ಟಿಗ್ಮಾ ಮೇಲೆ. ನಾವು ಡಿಪಾಸಿಟ್ ಮಾಡೋದಕ್ಕಿಂತ ಮೊದಲೇ ಬೇರೆ ಒಂದು ಯಾವುದೋ ಒಂದು ಪ್ಲಾಂಟ್ಲಿಂದ ಕ್ರಾಸ್ ಪಾಲಿನೇಷನ್ ಆಗಿಬಿಟ್ಟಿತ್ತು ಅಂತಂದರೆ ನಾವು ಮಾಡ್ತಕ್ಕಂಥ ಪ್ರೋಸೆಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಓಕೆ, ಸೊ ಟು ಅವಾಯ್ಡ್ cross pollination by undesired pollen grains, okay, we have to cover that emasculated flower with a bag of a suitable size. That process is called as a bagging. ಆ ಪ್ರೋಸೆಸ್ನ ಅಂತ ಕರೀತಾರೆ ಬ್ಯಾಗಿಂಗ್ ಅಂತ ಕರೀತಾರೆ ಇಲ್ಲಿ. ಬ್ಯಾಗಿಂಗ್ ಅಂದರೆ ಏನಂತ ಅರ್ಥ? ಒಂದು ಫ್ಲವರ್ ಇರ್ತದೆ ಇಲ್ಲಿಗ. ಸೊ ಈ ಫ್ಲವರ್ನಲ್ಲಿ ಏನಾಗಿದೆ, ನಾವು ಮೇಲ್ ಸೆಕ್ಸ್ ಆರ್ಗನ್ನ ಕಂಪ್ಲೀಟ್ ತೆಗೆದುಬಿಟ್ಟಿದ್ದೀವಿ. ಓಕೆ, ಈ ಫ್ಲವರ್ನ ಕಂಪ್ಲೀಟ್ ಒಂದು ಪಾಲಿಥಿನ್ ಬ್ಯಾಗ್ನಿಂದ ಕವರ್ ಮಾಡ್ತಕ್ಕಂಥ ಪ್ರೋಸೆಸ್ಸು. ಪಾಲಿಥಿನ್ ಬ್ಯಾಗ್ಲಿಂದ ಆ ಒಂದು ಫ್ಲವರ್ನ ಕವರ್ ಮಾಡಬೇಕಲ್ಲೀಗ. ಈ ಪಾಲಿಥಿನ್ ಬ್ಯಾಗ್ಲಿಂದ ಎಂಟೈರ್ ಫ್ಲವರ್ನ ಕವರ್ ಮಾಡ್ತಕ್ಕಂಥ ಪ್ರೋಸೆಸ್ನ ಬ್ಯಾಗಿಂಗ್ ಅಂತ ಕರೀತಾರೆ ಇದಕ್ಕೆ, ಮತ್ತು ಬೇರೆ ಏನಿಲ್ಲ. ಓಕೆ, ಈ ಬ್ಯಾಗ್ ಕವರ್ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಟು ಅವಾಯ್ಡ್ ಕ್ರಾಸ್ ಪಾಲಿನೇಷನ್ ಬೈ ಅನ್ಡಿಸೈರ್ಡ್ ಪಾಲಿನ್ ಗ್ರೇನ್ಸ್. ಓಕೆ, ಯಾವುದಾದ್ರೂ ಒಂದು ಅನ್ಡಿಸೈರ್ಡ್ ಪಾಲಿನ್ ಗ್ರೇನ್ಸ್ ಮುಖಾಂತರ ಪಾಲಿನೇಷನ್ ಆಗೋದನ್ನು, ಕ್ರಾಸ್ ಪಾಲಿನೇಷನ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬ್ಯಾಗಿಂಗ್ ಮಾಡ್ತೀವಿ. ಓಕೆ, ಆ್ಯಂಡ್ ಆಫ್ಟರ್ವರ್ಡ್ಸ್ ಆಫ್ಟರ್ ದ ಪ್ರೋಸೆಸ್ ಆಫ್ ದಿಸ್ ಬ್ಯಾಗಿಂಗ್ and we can collect pollen grains. Okay, pollen grains, collection of pollen grains. Next step is called as collection of pollen grains. Collection of pollen grains from desired plants. Okay, now desired male plant. ಯಾವ ಒಂದು ಮೇಲ್ ಪ್ಲಾಂಟ್ ಇರ್ತದೆ ಅದರಿಂದ ಈ pollen grains ನ ಕಲೆಕ್ಟ್ ಮಾಡ್ಕೊಳ್ಳೋದು. Okay, after collecting pollen grains from the desired plants, so collected pollen grains must be dusted. So that process is nothing but a dusting. So these two steps are, this step is not given in our textbook, and you please understand, dusting is nothing but the collected pollen grains should be dusted on the stigma of a desired female plant. Okay, ಈ dusting ಮಾಡಿದ ಮೇಲೆ once again the flower has to be covered with a polythene bag of a suitable size. Okay, ಸೊ ಈ ರೀತಿ ಮಾಡ್ತಕ್ಕಂಥ ಪ್ರೋಸೆಸ್ಲಿಂದ ಏನಾಯಿತು, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೋಲಿನ್ ಗ್ರೇನ್ಸ್ ಮುಖಾಂತರ ನಾವು ಪಾಲಿನೇಷನ್ ಮಾಡಿದ್ದೀವಿ. ಈಗ ನ್ಯಾಚುರಲ್ ಆಗಿ ಏನು ಪಾಲಿನೇಷನ್ ನಡೀತಿರ್ತದೆ ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿದ್ದೀವಿ, ಅದಕ್ಕೋಸ್ಕರ ಇದನ್ನು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರೀತಾರೆ. ಸೊ ಈಗ ಇದ್ರ ಮುಖಾಂತರ ನಡೀತಕ್ಕಂಥದ್ದು ಅಥವಾ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನಂತಂದರೆ, ನಮಗೆ ಬೇಕಾಗಿರ್ತಕ್ಕಂಥ ಪೋಲಿನ್ ಗ್ರೇನ್ಸ್ಲಿಂದನೇ ಈ ಒಂದು ಸ್ಟಿಗ್ಮಾನ ನಾವು ಪಾಲಿನೇಷನ್ ಮಾಡಿದ್ದೀವಿ. ಸೊ ದಟ್ ವಾಟ್ ಹ್ಯಾಪನ್ಸ್ ಹಿಯರ್, ಪ್ಲಾಂಟ್ಸ್ ವಿತ್ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ದಿಸ್ ಪ್ರೋಸೆಸ್. ಓಕೆ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ ಆಗ್ತಕ್ಕಂಥ ಒಂದು ಪ್ಲಾಂಟ್ನ ಇದ್ರ ಮುಖಾಂತರ ಪ್ರೊಡ್ಯೂಸ್ ಮಾಡ್ಬೋದು ಇಲ್ಲಿಗ. ಆ ಕಾರಣಕ್ಕೋಸ್ಕರ ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಬಟ್ ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು ಇದರೊಳಗಡೆಗೆ, ಈ ರೀತಿ ಮಾಡೋದ್ರಿಂದ ಎಲ್ಲನೂ ಕೂಡ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸೇ ಇನ್ವಾಲ್ವ್ ಆಗ್ಬೋದಾ, ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸೇ ಡೆವಲಪ್ ಆಗ್ಬೋದಾ ಅಂತ ಕೇಳ್ಬೋದು ಇಲ್ಲಿಗ. ಓಕೆ, ಈ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ನೂ ಡೆವಲಪ್ ಆಗ್ಬೋದು, ಅದರ ಜೊತೆಯಲ್ಲಿ ಕೆಲವೊಂದು ಅನ್ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಸೇರಿಕೊಳ್ಬೋದು ಅದರೊಳಗಡೆಗೆ. ಓಕೆ, ಸೊ ದೇರ್ ಈಸ್ ಎ ಚಾನ್ಸ್ ಟು ಮಿಕ್ಸ್. ಓಕೆ, ಈವನ್ ಅನ್ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲಾಂಗ್ ವಿತ್ ಸಮ್ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ. ಓಕೆ, ಯಾವ ಈ ಒಂದು ಪ್ರೋಸೆಸ್ ಒಳಗಡೆಗೆ, ಆ್ಯಂಡ್ ಇಟ್ಸ್ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡೆವಲಪ್ ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ರೀತಿ ಏನಪ್ಪ ಅಂತಂದರೆ ಒಂದು ಹೈಬ್ರಿಡೈಸೇಷನ್ ಟೆಕ್ನಿಕ್, ಪ್ಲಾಂಟ್ಸ್ ಒಳಗಡೆಗೆ ಒಂದು ಹೈಬ್ರಿಡೈಸೇಷನ್ ಪ್ರೋಸೆಸ್ನ ಸೈಂಟಿಸ್ಟ್ಸು ಅಥವಾ ಕ್ರಾಪ್ ಬ್ರೀಡರ್ಸ್ ಈ ರೀತಿ ಮಾಡ್ತಾ ಇರ್ತಾರೆ ಇಲ್ಲಿಗ. ಓಕೆ, ಸೊ ಇನ್ನು ಇದ್ರ ಬಗ್ಗೆ ಹೈಬ್ರಿಡೈಸೇಷನ್ ಪ್ರೋಸೆಸ್, ಡೀಟೇಲ್ಡ್ ಹೈಬ್ರಿಡೈಸೇಷನ್ ಪ್ರೋಸೆಸ್ ವಿ ವಿಲ್ ಸ್ಟಡಿ ಇನ್ ನೆಕ್ಸ್ಟ್ ಯೂನಿಟ್. ಓಕೆ, ಮುಂದಿನ ಯೂನಿಟ್ ಒಳಗಡೆಗೆ ನಮಗೆ ಹೈಬ್ರಿಡೈಸೇಷನ್ ಪ್ರೋಸೆಸ್ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ನಮಗೇನಾಯ್ತು ಇಲ್ಲಿಗ, ಇಲ್ಲಿವರೆಗೆ ನಾವು ಸ್ಟಡಿ ಮಾಡಿರ್ತಕ್ಕಂಥದ್ದು ಪಾಲಿನೇಷನ್ ಪ್ರೋಸೆಸ್, ಕಂಪ್ಲೀಟ್ ಪಾಲಿನೇಷನ್ ಪ್ರೋಸೆಸ್ಸು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೌ ಪ್ಲಾಂಟ್ ವಿಲ್ ಅವಾಯ್ಡ್ ಸೆಲ್ಫ್ ಪಾಲಿನೇಷನ್ by developing a different devices. Okay, so that is what we studied. And another one is pollen deposit ಆದಮೇಲೆ, ಓಕೆ, ಪೋಲಿನ್ ಗ್ರೇನ್ಸ್ ಡಿಪಾಸಿಟ್ ಆದಮೇಲೆ ಮುಂದೆ ಮೇಲ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದಕ್ಕೋಸ್ಕರ ಒಂದು ಪೋಲಿನ್ ಗ್ರೇನ್ಲಿಂದ ಒಂದು ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಪೋಲಿನ್ ಗ್ರೇನ್ ಇಟ್ ಗೆಟ್ಸ್ ಇಂಟ್ರಾಕ್ಟೆಡ್ ವಿತ್ ದ ಸ್ಟಿಗ್ಮಾ ಆ್ಯಂಡ್ ದ ಪ್ರೋಸೆಸ್ ಇಸ್ ನಥಿಂಗ್ ಬಟ್ ಎ ಪೋಲಿನ್ ಪಿಸ್ಟಲ್ ಇಂಟ್ರಾಕ್ಷನ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಸೊ ಅದಾದಮೇಲೆ
we have discussed about this artificial hybridization technique. ಸೊ ಇವೆಲ್ಲನೂ ಕೂಡ ಇವೆಲ್ಲ ಇದರಲ್ಲಿ ಬರ್ತಾವೆ ಅಂದರೆ ಬಿಫೋರ್ ದ ಪ್ರೊಸೆಸ್ ಆಫ್ ಎ ಫರ್ಟಿಲೈಜೇಷನ್, ಪ್ರೀ ಫರ್ಟಿಲೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್ನಲ್ಲಿ ಬರ್ತಕ್ಕಂಥ ಇವೆಂಟ್ಸ್ ಆಯ್ತು. ಇಷ್ಟು ಕೂಡ ಇದೆಲ್ಲ ಕೂಡ ಪ್ರೀ ಫರ್ಟಿಲೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್. ಓಕೆ, ಈ ಲೆಸನ್ ಒಳಗಡೆ ಒಂದು ಸ್ವಲ್ಪ ಕಾನ್ಸೆಪ್ಟನ್ನ ಸಿಸ್ಟಮೆಟಿಕ್ಕಾಗಿ ತಿಳ್ಕೊತ ಹೋಗ್ಬೇಕು ನೀವು ಇಲ್ಲಿಗ. ಓಕೆ, ಈಗ ನಾವು ಈ ಲೆಸನ್ ಒಳಗಡೆಗೆ ಇಲ್ಲಿವರೆಗೆ ನಾವೇನು ಸ್ಟಡಿ ಮಾಡಬೇಕಾಗಿತ್ತು ಅಂತ ಏನು ಸ್ಟಡಿ ಮಾಡಿದ್ವಿ ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೋಬೇಕು. ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರ್ ಒಳಗಡೆ ನಡಿಬೇಕಾಗಿತ್ತಪ್ಪ ಅಂತಂದರೆ, ಪ್ಲಾಂಟಲ್ಲಿ ಆ್ಯಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಒಳಗಡೆ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ನಡಿಬೇಕಾಗಿತ್ತು ಅಂತಂದರೆ, ಸೊ ಸ್ಟೂಡೆಂಟ್ ಆಫ್ ಬಯಾಲಜಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಫ್ಲವರ್. ಓಕೆ, ಯಾವ್ಯಾವ ಪಾರ್ಟ್ಸ್ ಇದಾವೆ ಅದನ್ನು ತಿಳ್ಕೊಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಆ ಪ್ಲ್ಯಾಂಟಲ್ಲಿರ್ತಕ್ಕಂಥ ಆ ಫ್ಲವರಲ್ಲಿರ್ತಕ್ಕಂಥ ಬೇರೆ ಬೇರೆ ಪಾರ್ಟ್ಸ್ನ ಸ್ಟಡಿ ಮಾಡಿದ್ವಿ ಈಗಾಗಲೇ. ಆ ಫ್ಲವರ್ ಪಾರ್ಟ್ಸ್ ಮುಗಿದ ಮೇಲೆ ವೆರಿ ಇಂಪಾರ್ಟೆಂಟ್ ಈಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ಅಬೌಟ್ ದ ಮೇಲ್ ಸೆಕ್ಸ್ ಆರ್ಗನ್. ಓಕೆ, ಆ ಮೇಲ್ ಸೆಕ್ಸ್ ಆರ್ಗನ್ ಬಗ್ಗೆ ಎಲ್ಲನೂ ಕೂಡ ತಿಳ್ಕೊಂಡಿದ್ದೀವಿ ನಾವೀಗ. ಯಾವ ಮೇಲ್ ಸೆಕ್ಸ್ ಆರ್ಗನ್ ಆ್ಯಂಡ್ರಿಷಮ್ ಅಂತೀವಿ. ಆ್ಯಂಡ್ರಿಷಮ್ ಕನ್ಸಿಸ್ಟ್ ಆಫ್ ಎ ಸ್ಟೇಮನ್ಸ್. ಓಕೆ, ಆ ಸ್ಟೇಮನ್ ಒಳಗಡೆಗೆ ವಿಚ್ ಇಸ್ ದ ಫರ್ಟೈಲ್ ಪಾರ್ಟ್ ಆ್ಯಂಥರ್, ಆ್ಯಂಡ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆ್ಯಂಥರ್, and within the anther pollen grains will be formed. Okay, so to know the process of formation of a pollen grains, we need to take a section of it. So ಅದಕ್ಕೋಸ್ಕರ ನಾವು ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಎ ಆ್ಯಂಥರ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ದಟ್ ಪರ್ಟಿಕ್ಯುಲರ್ಲಿ ಯಂಗ್ ಆ್ಯಂಥರ್. ಯಂಗ್ ಆ್ಯಂಥರ್ನ ಯಾಕೆ ಸ್ಟಡಿ ಮಾಡಬೇಕಾಗಿತ್ತು, ನಾವು ಮೆಚೂರ್ಡ್ ಆ್ಯಂಥರ್ನ ಯಾಕೆ ಸ್ಟಡಿ ಮಾಡಿಲ್ಲ ಅಂತಂದರೆ, ಇನ್ ಕೇಸ್ ಆಫ್ ಯಂಗ್ ಆ್ಯಂಥರ್ ಯು ಕ್ಯಾನ್ ಸಿ ದ ಮೈಕ್ರೋಸ್ಪೊರಾಂಜಿಯಮ್ ಆ್ಯಂಡ್ ಇಟ್ಸ್ ಸೆಲ್ಯುಲರ್ ವಾಲ್ ಸೆಲ್ಯುಲರ್ ಲೇಯರ್ಸ್. ಆ ವಾಲ್ನಾಗಿರ್ತಕ್ಕಂಥ ಸೆಲ್ಯುಲರ್ ಲೇಯರ್ಸ್ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಯಂಗ್ ಆ್ಯಂಥರ್ ಸ್ಟಡಿ ಮಾಡಿದ್ದೀವಿ. ಓಕೆ, ಅಷ್ಟಾಯಿತು. ಅದಾದಮೇಲೆ ಪೋಲಿನ್ ಗ್ರೀನ್ ಅಂದರೆ ಏನು, ಓಕೆ, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ ಪೋಲಿನ್ ಗ್ರೀನ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಆ ಪೋಲಿನ್ ಗ್ರೀನ್ ಇಷ್ಟು ಆದಮೇಲೆ ನಮಗೇನಾಗಿತ್ತು ಅಂತಂದರೆ ಡೀಟೇಲ್ಡ್ ಸ್ಟ್ರಕ್ಚರ್ ಆಫ್ ಎ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಯಿತು. ಓಕೆ, ಅದೇ ರೀತಿಯೇ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಾಲಿನೇಷನ್ ಪ್ರೋಸೆಸ್. ಓಕೆ, ಕಂಪ್ಲೀಟ್ ಪಾಲಿನೇಷನ್ ಪ್ರೋಸೆಸ್ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಯಲ್ಲಿ ಮತ್ತು ಪಾಲಿನೇಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ, ಓಕೆ, ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾವ್ಯಾವ ಡಿವೈಸಸ್ನ ಪ್ಲಾಂಟ್ ಡೆವಲಪ್ ಮಾಡಿಕೊಂಡಿರ್ತದೆ. ಓಕೆ, ಸೊ ದಟ್ ಔಟ್ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ಆಟೋಗ್ಯಾಮಿ ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಲಿನ್ ಪಿಸ್ಟಲ್ ಇಂಟ್ರಾಕ್ಷನ್ ಆ್ಯಂಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ದೀಸ್ ಆರ್ ಆಲ್ ಈವೆಂಟ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಅಂಡರ್ ಪ್ರೀ ಫರ್ಟಿಲೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಓಕೆ, ಸೊ ಫರ್ಟಿಲೈಜೇಷನ್ ಆಗೋದಕ್ಕಿಂತ ಮೊದಲು ನಡೀತಕ್ಕಂಥ ಈವೆಂಟ್ಸ್ ಇಷ್ಟೆಲ್ಲ. ಓಕೆ, ಇದನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈಗ ಇದರಲ್ಲಿ ನೆಕ್ಸ್ಟು ಫರ್ಟಿಲೈಜೇಷನ್. ಓಕೆ, ಸೊ ಫರ್ಟಿಲೈಜೇಷನ್ ಈ ಆ್ಯಂಜಿಯೋಸ್ಪರ್ಮ್ಸ್ ಒಳಗಡೆಗೆ ಫರ್ಟಿಲೈಜೇಷನ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಇಲ್ಲಿಗ ಇದನ್ನು ನಾವು ಡಬಲ್ ಫರ್ಟಿಲೈಜೇಷನ್ ಅಂತ ಕರಿತೀವಿ ಇಲ್ಲಿಗೆ. ಸೊ ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಆ್ಯಂಜಿಯೋಸ್ಪರ್ಮ್ ವಿ ಕಾಲ್ ಇಟ್ ಆಸ್ ಎ ಡಬಲ್ ಫರ್ಟಿಲೈಜೇಷನ್. So that now let us discuss about double fertilization. So this double fertilization is a characteristic of only angiosperms. So which is not there in case of a gymnosperms and other group of plants. ಇದು ಬರೀ angiosperms plants ನಲ್ಲಿ ಮಾತ್ರ ಇರತಕ್ಕಂಥದ್ದು ಡಬಲ್ ಫರ್ಟಿಲೈಜೇಷನ್. So now let us see what is the meaning of a double fertilization. ಓಕೆ, ಇದಕ್ಕಿಂತ ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಸ್ಟಿಗ್ಮಾ. ಓಕೆ, ನಾವು ಈ ರೀತಿ ನಿಮಗೆ ತೋರಿಸ್ತಾನೆ ಇದ್ದೀನಿ ಇದನ್ನು. ಓಕೆ, ಇಲ್ಲಿ ಪಾಲಿನೇಷನ್ ಆದಮೇಲೆ ಏನಾಗುತ್ತೆ, ನೆಕ್ಸ್ಟ್ ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ದಿಸ್ ಪೋಲಿನ್ ಟ್ಯೂಬ್ ವಿಚ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ದಿಸ್ ಬೋತ್ ದ ಮೇಲ್ ಗ್ಯಾಮೆಟ್ಸ್. ಓಕೆ, ಇಲ್ಲಿ ಎರಡು ಮೇಲ್ ಗ್ಯಾಮೆಟ್ ಇರ್ತವೆ. ಇದು ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಇಲ್ಲಿಗ. Pollen grain always carries two male gametes. This pollen grain carries two male gametes. So this is a unique feature of angiosperms which is not there in any other group of plants. Okay, so this presence of two male gametes is very specific and very unique characteristic of angiosperms. ಈ ಎರಡು ಮೇಲ್ ಗ್ಯಾಮೆಟ್ ಇರೋದ್ರಿಂದ ಈ ಓವಿಲ್ ಒಳಗಡೆಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಓವಿಲ್ ಒಳಗಡೆಗೆ ಎಂಬ್ರಿಯೋ ಸ್ಯಾಕ್, ಈ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಏನಿರ್ತೀನಿ ಈಗ ಒಂದು ಪೋಲಾರ್ ನ್ಯೂಕ್ಲಿಯೈ, ಟೂ ಪೋಲಾರ್ ನ್ಯೂಕ್ಲಿಯೈ ಆರ್ ಪ್ರೆಸೆಂಟ್ ಆ್ಯಂಡ್ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ಫೀಮೇಲ್ ಗ್ಯಾಮೆಟ್ ಆರ್ ಎಗ್. ಅಲಾಂಗ್ ವಿತ್ ದ್ಯಾಟ್, ಸೊ ಈಗ ನೀವು ಡೀಟೇಲ್ ಸ್ಟ್ರಕ್ಚರ್ ಈಗಾಗಲೇ ತೋರಿಸಿದ್ದೀನಿ ನಾನು ನಿಮಗೆ. ಓಕೆ, ಇದರೊಳಗಡೆಗೆ ಏನು ಬರ್ತಿಲ್ಲ ಅಂತಂದರೆ
ಇಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಬರುತ್ತೆ. ಓಕೆ, ಅದರ ಜೊತೆಲಿ ಏನಪ್ಪ ಅಂತಂದರೆ ಒಂದು ಫೀಮೇಲ್ ಗ್ಯಾಮೆಟ್ ಆರ್ ಎಗ್ ಈಸ್ ಪ್ರೆಸೆಂಟ್. ಸೊ ಲೈಕ್ ದಿಸ್, ಇದು ಎಗ್ ಇರ್ತದೆ. ಓಕೆ, ಅದರ ಜೊತೆಲಿ ಏನಪ್ಪ ಅಂತಂದರೆ 2 ಸಿನರ್ಜಿಡ್ಸ್ ಆರ್ ಪ್ರೆಸೆಂಟ್. ಓಕೆ, ಆಮೇಲೆ ನೆಕ್ಸ್ಟು ಆಪೋಸಿಟ್ ಎಂಡಿಗೆ ಆ್ಯಂಟಿಪೋಡಲ್ಸ್ ಅಂತ ಇರ್ತದೆ ಇದನ್ನು. ಸೊ ದಿಸ್ ಈಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಓವಿಲ್. ಓವಿಲ್ ಒಳಗಿರ್ತಕ್ಕಂಥ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಈಗ ಏನಾಗುತ್ತೆ ಅಂದರೆ ಇಲ್ಲಿ 2 ಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಆದಾಗ, ಈ ಪೋಲಿನ್ ಟ್ಯೂಬ್ ಮುಖಾಂತರ 2 ಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಆದಾಗ, ಓಕೆ, 1 ಮೇಲ್ ಗ್ಯಾಮೆಟ್ ಹ್ಯಾಸ್ ಟು ಫ್ಯೂಸ್ ವಿತ್ ದಿಸ್ ಎಗ್ ನ್ಯೂಕ್ಲಿಯಸ್. ಓಕೆ, 1 ಮೇಲ್ ಗ್ಯಾಮೆಟ್ ಬಂದುಬಿಟ್ಟು ಎಗ್ ನ್ಯೂಕ್ಲಿಯಸ್ ಜೊತೆಗೆ ಫ್ಯೂಸ್ ಆಗುತ್ತೆ. ಸೊ ದಟ್ ದ ಪ್ರೊಸೆಸ್ ಆಫ್ ಫರ್ಟಿಲೈಜೇಷನ್ ಈಸ್ ಕಂಪ್ಲೀಟೆಡ್ ಇಯರ್. ಈ ಫರ್ಟಿಲೈಜೇಷನ್ ಪ್ರೊಸೆಸ್ ಈ ರೀತಿ ಆಗುತ್ತೆ. ಆದರೆ ಇನ್ನೂ ಒಂದು ಮೇಲ್ ಗ್ಯಾಮೆಟ್ ಉಳ್ಕೊಂಡಿರ್ತದೆ. ಈಗ 1 ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಎಗ್ ನ್ಯೂಕ್ಲಿಯಸ್ ಆ್ಯಂಡ್ ಅನದರ್ ಮೇಲ್ ಗ್ಯಾಮೆಟ್ ವಿಚ್ ರಿಮೈನ್ಸ್ ದಟ್ ಫ್ಯೂಸಸ್ ವಿತ್ ದಿಸ್ ಪೋಲಾರ್ ನ್ಯೂಕ್ಲಿಯೈ. ಈ ಪೋಲಾರ್ ನ್ಯೂಕ್ಲಿಯೈ ಜೊತೆಗೆ ಫ್ಯೂಸ್ ಆಗುತ್ತೆ ಇಲ್ಲಿ ಈಗ. ಸೊ ನಾವು ದೀಸ್ ಆರ್ ದಿ 2 polar nuclei, haploid polar nuclei. With this, 1 more male gamete will fuse. So that there is a fusion of a 3 haploid nuclei takes place. So this fusion of 3 haploid nuclei, now this is 1 haploid nuclei, this is another 1 haploid nuclei, this is 1 more haploid nuclei. So this fusion of 3 haploid nuclei is called as triple fusion. ಈ ಪ್ರೋಸೆಸ್ನ ಟ್ರಿಪಲ್ ಫ್ಯೂಷನ್ ಅಂತ ಕರೀತಾರೆ ಇಲ್ಲಿ. ಓಕೆ, ಸೊ ಇಲ್ಲಿ 2 ಫೀಮೇಲ್ ನ್ಯೂಕ್ಲಿಯಸ್ ಜೊತೆಗೆ 1 ಮೇಲ್ ನ್ಯೂಕ್ಲಿಯಸ್ ಫ್ಯೂಸ್ ಆಗುತ್ತೆ ಇಲ್ಲಿ. ಈ ಪ್ರೋಸೆಸ್ನ ಟ್ರಿಪಲ್ ಫ್ಯೂಷನ್ ಅಂತ ಕರೀತಾರೆ. ಇಲ್ಲೇನಾಯಿತು, 1 ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಎಗ್ ನ್ಯೂಕ್ಲಿಯಸ್ ಆ್ಯಂಡ್ 1 more ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದಿ ಸೊ ಪೋಲಾರ್ ನ್ಯೂಕ್ಲಿಯೈ. ಸೊ ದಿಸ್ ಹೋಲ್ ಪ್ರೋಸೆಸ್ ವಾಟ್ ವಿ ಕಾಲ್ ಇಟ್ ಇಸ್ ಎ ಡಬಲ್ ಫರ್ಟಿಲೈಜೇಷನ್. ಈ ಪ್ರೋಸೆಸ್ನ ಡಬಲ್ ಫರ್ಟಿಲೈಜೇಷನ್ ಅಂತ ಕರೀತಾರೆ. ಓಕೆ, ಸೊ ಡಬಲ್ ಫರ್ಟಿಲೈಜೇಷನ್ ಏನಂತ ಆಯ್ತು ಈಗ, ಈ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗ್ತಕ್ಕಂಥ ಪ್ರೋಸೆಸ್ನ ಸಿಂಗ್ಯಾಮಿ ಅಂತ ಕರಿಬೇಕಿಲ್ಲ ಈಗ. ಓಕೆ, ಸಿಂಗ್ಯಾಮಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇದನ್ನು ಈ ಟರ್ಮ್ ಬಳಸಿದ್ದೀವಿ ಈಗಾಗಲೇ. ಓಕೆ, ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಎ ಮೇಲ್ ಗ್ಯಾಮೆಟ್ ವಿತ್ ದ ಫೀಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ ಎ ಸಿಂಗ್ಯಾಮಿ ಆರ್ ಫರ್ಟಿಲೈಜೇಷನ್. ಓಕೆ, ಸಿಂಗ್ಯಾಮಿ ಅಂದರೂ ಕೂಡ ಒಂದೇ, ಫರ್ಟಿಲೈಜೇಷನ್ ಅಂದರೂ ಕೂಡ ಒಂದೇ. ಓಕೆ, ಸೊ ಹಿಯರ್ ಸಿಂಗ್ಯಾಮಿ ಟೇಕ್ಸ್ ಪ್ಲೇಸ್ ಆ್ಯಂಡ್ ಆಲ್ಸೋ ಟ್ರಿಪಲ್ ಫ್ಯೂಷನ್ ಆಕರ್ಸ್ ಹಿಯರ್. ಸಿಂಗ್ಯಾಮಿ ಟ್ರಿಪಲ್ ಫ್ಯೂಷನ್. Okay, why it is called as a triple fusion? Because here fusion of a 3 haploid nuclei takes place, therefore it is nothing but a triple fusion. Okay, so the whole process which are involved in this syngamy and triple fusion is called as a double fertilization. Okay, ನಿಮಗೆ ಎಕ್ಸಾಮಿನೇಷನ್ದಲ್ಲಿ ಒಂದು ವೇಳೆ ಕ್ವಶನ್ ಬಂತು ಅಂತಂದರೆ ವಾಟ್ ಈಸ್ ಡಬಲ್ ಫರ್ಟಿಲೈಜೇಷನ್ ಅಂತ ಕ್ವಶನ್ ಬಂದರೆ ಏನು ಆನ್ಸರ್ ಬರಬೇಕಿಲ್ಲ ಈಗ, the whole process that involves syngamy and triple fusion. Syngamy and triple fusion is called double fertilization. ಏನು ಅರ್ಥ ಆಯಿತು? ಕೆಲವರಿಗೆ ಅರ್ಥ ಆಗಿರುತ್ತೆ, ಕೆಲವರಿಗೆ ಅರ್ಥ ಆಗಿರೋದಿಲ್ಲ. ನಾ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಎ ಸಿಂಗ್ಯಾಮಿ. ಸಿಂಗ್ಯಾಮಿ ಇಸ್ ಕಾಲ್ಡ್ ಎ ಫರ್ಟಿಲೈಜೇಷನ್. ಸಿಂಗ್ಯಾಮಿ ಅಂತಕ್ಕಂಥದ್ದು ಫರ್ಟಿಲೈಜೇಷನ್ ಇಲ್ಲಿಗ. ಅಂದ್ರೆ ಅರ್ಥ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಫೀಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ ಎ ಸಿಂಗ್ಯಾಮಿ. ಓಕೆ, ಆಮೇಲೆ ನೆಕ್ಸ್ಟು ಟ್ರಿಪಲ್ ಫ್ಯೂಷನ್. ಈಗಾಗಲೇ ನಿಮ್ಗೆ ಹೇಳಿದೆ, ಟ್ರಿಪಲ್ ಫ್ಯೂಷನ್ ಇಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಎ ಫ್ಯೂಷನ್ ಆಫ್ ಎ 3 haploid nuclei. ಓಕೆ, ಸೊ ಇವೆರಡೂ ಪ್ರೋಸೆಸ್ ನಿಮಗೆ ನಾನು ಈ ಪ್ರಶ್ನೆ ಕೇಳ್ತಕ್ಕಂಥ ಉದ್ದೇಶ ಏನಂತಂದರೆ, ಇದು ಸರಳವಾಗಿ ಏನು ಆಗಿಬಿಡೋದಿಲ್ಲ ಇಲ್ಲಿ. ಈಗ ನಾನು ಹೇಳಿದಷ್ಟು ಸರಳವಾಗಿ ಆಗೋದಿಲ್ಲ. ಸೊ ಇಟ್ ಇನ್ವಾಲ್ವ್ಸ್ ಸೋ ಮೆನಿ ಈವೆಂಟ್ಸ್. ಓಕೆ, ಮತ್ತು ಅದ್ರ ಜೊತೆಲಿ ಏನಪ್ಪ ಅಂತಂದರೆ ಕೆಮಿಕಲ್ ಪ್ರೋಸೆಸ್ ಎಲ್ಲನೂ ಕೂಡ ನಡಿಬೇಕಾಗುತ್ತೆ. ಭಾಳ ಒಂದು ಸಿಸ್ಟಮೆಟಿಕ್ ಪ್ರೋಸೆಸ್ ಇಲ್ಲಿ ನಡೀತದೆ. ಅದಕ್ಕೋಸ್ಕರ ನಾನು ಅಂತ ಹೇಳಿದೆ ಹೋಲ್ ಪ್ರೋಸೆಸ್ ಅಂತ ಹೇಳಿದಿಲ್ಲ. ಈಗ ಹೋಲ್ ಪ್ರೋಸೆಸ್, ಈ ಪ್ರೋಸೆಸ್ ಹೋಲ್ ಪ್ರೋಸೆಸ್ ಅಂದರೆ ಏನು? ಈಗ ನಾನು ಇದನ್ನು ಕ್ವಶನ್ ಕೊಟ್ಟರಿಗಿನ ನೀವೇನು ಮಾಡಿಬಿಡ್ತೀರಿ, ಈಗ ಇದನ್ನು ಇದೇ ರೀತಿಯೇ ಮಗಪ್ ಮಾಡಿಬಿಟ್ಟು ಈ ವರ್ಡ್ಸ್ ಬರೆದು ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಏನಂದರೆ, ಸಿಂಗ್ಯಾಮಿ ಅಂತಕ್ಕಂಥದ್ದು ನಾನು ಇಲ್ಲಿ ಬರೆದಿರ್ತಕ್ಕಂಥ ಒಂದು ವರ್ಡಿನಷ್ಟು ಸರಳದ ಇದು ಪ್ರೋಸೆಸ್ ಅದು. ಓಕೆ, ಯಾಕೆ ಸರಳ ಅಂದರೆ ಈ ಪೋಲಿಯನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕು. ಪೋಲಿಯನ್ ಟ್ಯೂಬ್ ಹ್ಯಾಸ್ ಟು ಕ್ಯಾರಿ 2 ಮೇಲ್ ಗ್ಯಾಮೆಟ್ಸ್. ದಿಸ್ ಪೋಲಿಯನ್ ಟ್ಯೂಬ್ ಹ್ಯಾಸ್ ಟು ಎಂಟರ್ ಇನ್ ಟು ದ ಓವಿಲ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಇಟ್ ಹ್ಯಾಸ್ ಟು ರಿಲೀಸ್ ಮೇಲ್ ಗ್ಯಾಮೆಟ್ಸ್. Then male gamete has to
ಎಂಟರ್ ಆ್ಯಂಡ್ ಇಟ್ ಹ್ಯಾಸ್ ಟು ಫ್ಯೂಸ್ ವಿತ್ ದ ಎಗ್ ನ್ಯೂಕ್ಲಿಯಸ್. ಈ ರೀತಿಯಿಂದ ಸಿಸ್ಟಮೆಟಿಕ್ ಆಗಿ ಆಮೇಲೆ ಸ್ಲೋ ಆಗಿ ಇವೆಲ್ಲ ಈವೆಂಟ್ಸ್ ಒಂದಾದ್ಮೇಲೆ ಇದನ್ನು ನಡೀತಾ ಇರ್ತದೆ. ಅದಕ್ಕೋಸ್ಕರ ಇದನ್ನು ಹೋಲ್ ಪ್ರೋಸೆಸ್ ಅಂತ ಹೇಳಿದೆ ನಾನು ನಿಮಗೆ. ಹೋಲ್ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ಸಿಂಗ್ಯಾಮಿ ಆ್ಯಂಡ್ ಆಲ್ಸೋ ಟ್ರಿಪಲ್ ಫ್ಯೂಷನ್ ಈಸ್ ಕಾಲ್ಡ್ ಎಸ್ ಡಬಲ್ ಫರ್ಟಿಲೈಸೇಷನ್. ಓಕೆ, ಇಷ್ಟು ನೀವು ಎಕ್ಸಾಮಿನೇಷನ್ ಕೇಳಿದ್ರೆ ಡೆಫಿನೇಷನ್ ಬರಬೇಕಾಗುತ್ತೆ. ಓಕೆ, ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಕೇಳಿದ್ರೆ ದ ಹೋಲ್ ಪ್ರೋಸೆಸ್ ಆಫ್ ಸಿಂಗ್ಯಾಮಿ ಆ್ಯಂಡ್ ಟ್ರಿಪಲ್ ಫ್ಯೂಷನ್ ಈಸ್ ಕಾಲ್ಡ್ ಎಸ್ ಡಬಲ್ ಫರ್ಟಿಲೈಸೇಷನ್. ಓಕೆ, ಇಲ್ಲಿ ನಾನು ನಿಮ್ಗೆ ಹೋಲ್ ಪ್ರೋಸೆಸ್ ಅನ್ನೋದಕ್ಕೋಸ್ಕರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಹೋಲ್ ಪ್ರೋಸೆಸ್ ಅಂತಕ್ಕಂಥದ್ದನ್ನು ನಾನಿಲ್ಲಿ 2 ಲೈನ್ನಲ್ಲಿ ಬರೆದಿರೋಷ್ಟು ಸರಳವಾಗಿ ನಡೀತಕ್ಕಂಥ ಪ್ರೋಸೆಸ್ ಅಲ್ಲ ಅದು. ಓಕೆ, ಆ ಕಾರಣಕ್ಕೋಸ್ಕರ ಇದನ್ನು ಹೋಲ್ ಪ್ರೋಸೆಸ್ ಅಂತ ಹೇಳಿದೆ. ಈಗ ಈ ಒಂದು ಇದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರೋಸೆಸ್ ಯಾವ ರೀತಿ ನಡೀತದೆ, ಇದನ್ನು ಹೋಲ್ ಪ್ರೋಸೆಸ್ ಅನ್ನೋದ್ರೆ ಇಲ್ಲಿ ನಾನೀಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಈ ಪ್ರೋಸೆಸ್ ಒಳಗಡೆ ಏನಾಗುತ್ತೆ ಅಂತಂದರೆ, ಸೊ ದಿಸ್ ಪೋಲಿನ್ ಟ್ಯೂಬ್ ವಿಲ್ ಎಂಟರ್ ಇನ್ ಟು ದ ಸಿನರ್ಜಿಡ್ಸ್. ಪೋಲಿನ್ ಟ್ಯೂಬ್ ಇಲ್ಲಿ ಸಿನರ್ಜಿಡ್ ಒಳಗಡೆಗೆ ಎಂಟ್ರಿ ಆಗುತ್ತೆ. ನೆನ್ಪಿಟ್ಕೋಬೇಕು, ನೀಟ್ ಎಕ್ಸಾಮಿನೇಷನ್ ಕೇಳ್ತಕ್ಕಂಥ ಚಾನ್ಸ್ ಇರ್ತದೆ ನಿಮಗೆ. ಈಗ ಈ ಪೋಲಿನ್ ಟ್ಯೂಬ್ ಇಲ್ಲಿ ಸಿನರ್ಜಿಡ್ಸ್ ಒಳಗಡೆಗೆ ಎಂಟ್ರಿ ಆಗುತ್ತೆ. ಓಕೆ, ಇಲ್ಲಿ ನಾವು ದಿಸ್ ಇಸ್ ಒನ್ ಸಿನರ್ಜಿಡ್, ದಿಸ್ ಇಸ್ ಅನದರ್ ಸಿನರ್ಜಿಡ್. ಅಲಾಂಗ್ ವಿತ್ ದ egg cell there are presence of 2 more other cells, so they are called as a synergids. Pollen tube will enter into this synergids, and afterwards what happens, this pollen tube, tip of the pollen tube will burst. A tip of the pollen tube burst ಆಗುತ್ತೆ and it will release 2 male gametes. ಓಕೆ, ಈ ರೀತಿ ನಡೀತಕ್ಕಂಥ ಪ್ರೋಸೆಸ್ ಇದು. ಪ್ರೋಸೆಸ್ ನಡೀತಾ ಇದೆ, ಹೋಲ್ ಪ್ರೋಸೆಸ್ ಅಂತ ಹೇಳಿದ್ರೆ ಅದೇ ಪ್ರೋಸೆಸ್ ಈಗ ನಾನು ಹೇಳ್ತಕ್ಕಂಥದ್ದು. ಓಕೆ, ಆ ಟಿಪ್ ಆಫ್ ದಿ ಪೋಲಿನ್ ಟ್ಯೂಬ್ ಬರ್ಸ್ಟ್ ಆದಮೇಲೆ 2 ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗ್ತವೆ. ಅದರೊಳಗಡೆ ಏನಾಗುತ್ತೆ, 1 ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದಿ ಓಕೆ, ಸೊ ದಿಸ್ ಎಗ್ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ಡೆವಲಪ್ಸ್ ಇನ್ ಟು ಝೈಗೋಟ್, ಆ್ಯಂಡ್ ಆಫ್ಟರ್ವರ್ಡ್ಸ್ ವಾಟ್ ಹ್ಯಾಪನ್ಸ್, 1 more ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದಿಸ್ ಪೋಲಾರ್ ನ್ಯೂಕ್ಲಿಯೈ. ಓಕೆ, ಸೊ ಈ ರೀತಿ ಚೇಂಜಸ್ ಆಗ್ತದೆ. ಈ ರೀತಿ ಎಲ್ಲ ಪ್ರೋಸೆಸ್ ನಡೀತದೆ ಇದನ್ನು. ಸೊ ಇದನ್ನು ಕಂಪ್ಲೀಟ್ ಪ್ರೋಸೆಸ್ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಸೊ ಈ ಡಬಲ್ ಫರ್ಟಿಲೈಸೇಷನ್ ಆದಮೇಲೆ ಓಕೆ, ಈ ಎಂಬ್ರಿಯೋ ಸ್ಯಾಕ್ ಏನಿರುತ್ತಲ್ಲ, ಸೊ ದಿಸ್ ಎಂಬ್ರಿಯೋ ಸ್ಯಾಕ್ ಈಸ್ ಡೆವಲಪ್ಡ್ ಇಂಟು ಆರ್ ಇಟ್ ಈಸ್ ಚೇಂಜ್ಡ್ ಇಂಟು ಓಕೆ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಈಗಾಗಲೇ ಒಂದು ಸಾರಿ ಬಂದಿತ್ತು. ಎಂಬ್ರಿಯೋ ಸ್ಯಾಕ್ ಒಳಗಡೆ ನಾವೇನಂತ ಹೇಳಿದ್ವಿ, ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿದೆ. ಓಕೆ, ಈಗ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಆಮೇಲೆ ಡಬಲ್ ಫರ್ಟಿಲೈಸೇಷನ್ ಕಂಪ್ಲೀಟ್ ಆದಮೇಲೆ ಓಕೆ, ಸೊ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗುತ್ತೆ ಇಲ್ಲಿಗ. ಓಕೆ, ಈಗ ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕಾಗಿದೆ ನೀವು. ಎಕ್ಸಾಮಿನೇಷನಲ್ಲಿ ಸಾಕಷ್ಟು ಸಾರಿ ಕ್ವಶನ್ ಕೇಳಿದ್ದಾರೆ. ಎಂಬ್ರಿಯೋ ಸ್ಯಾಕ್ ಒಳಗಡೆ ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್, ಅನದರ್ ಒನ್ ಈಸ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಫರ್ಟಿಲೈಸ್ಡ್ ಈ ಎಂಬ್ರಿಯೋ ಸ್ಯಾಕ್ ಅಂತಕ್ಕಂಥದ್ರಲ್ಲಿ 2 ಟೈಪ್ ಇದ್ದಾವೆ. ಈಗ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿಗ. ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಫಾರ್ಮೇಷನ್ ಆಗಿರೋದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಫರ್ಟಿಲೈಸೇಷನ್ ಆಗೋದಕ್ಕಿಂತ ಮೊದಲು ಇರ್ತಕ್ಕಂಥದ್ದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್. ಈ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಏನೇನು ಸ್ಟ್ರಕ್ಚರ್ಸ್ ಇರ್ತದೆ ಇಲ್ಲಿಗ. ಓಕೆ, ಈ ರೀತಿ ಇರ್ತಕ್ಕಂಥ ಒಂದು ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ ನೀವು ಇಲ್ಲಿಗ. ಸೊ ಈ ಲೇಬಲ್ನ ನಾವೇನಂತ ಲೇಬಲ್ ಮಾಡಬೇಕು ಇದಕ್ಕಂದ್ರೆ, ಸೊ ವಿ ಕ್ಯಾನ್ ಲೇಬಲ್ ಇಟ್ ಆಸ್ ಅ ಝೈಗೋಟ್. ಕರೆಕ್ಟಾಗಿ ಲೇಬಲ್ಸ್ ಎಲ್ಲ ಕರೆಕ್ಟಾಗಿ ಮಾಡಬೇಕು ನೀವು ಇಲ್ಲಿಗ. ಓಕೆ, ಆ್ಯಂಡ್ ದಿಸ್ ಸೆಲ್ ಈಸ್ ಕಾಲ್ಡ್ ಆಸ್ degenerating synergids. And now this is called primary endosperm nucleus. Primary endosperm nucleus. ಸೊ ಇದನ್ನು ನಾನು ಶಾರ್ಟ್ ಫಾರ್ಮ್ ಒಳಗಡೆಗೆ PEN ಅಂತ ಬರೆದಿರ್ತೀನಿ ಇದನ್ನು. ಓಕೆ,
Next, primary endosperm cell. This large central cell is changed into primary endosperm cell. Now this is called primary endosperm ಸೆಲ್. ಸೊ ಇದನ್ನು ನಾನು ಶಾರ್ಟ್ ಫಾರ್ಮ್ನಲ್ಲಿ PEC ಅಂತ ಬರೆದಿದ್ದೀನಿ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ನೆಕ್ಸ್ಟ್ ಈ ಮೂರು ಸೆಲ್ಸ್, ಓಕೆ, ಸೊ ದೀಸ್ ಆರ್ ದಿ ಆ್ಯಂಟಿಪೋಡಲ್ಸ್, ಬಟ್ ದೀಸ್ ಆರ್ ಡಿಜೆನರೇಟಿಂಗ್, ದೇರ್ ಫೋರ್ ಡಿಜೆನರೇಟಿಂಗ್ ಆ್ಯಂಟಿಪೋಡಲ್ಸ್. ಡಿಜೆನರೇಟಿಂಗ್ ಆ್ಯಂಟಿಪೋಡಲ್ಸ್. ಸೊ ಈ ಒಂದು ಡಯಾಗ್ರಾಮ್ನ ಹಾಕಬೇಕಾಗುತ್ತೆ ಎಕ್ಸಾಮಿನೇಷನ್ದಲ್ಲಿ. ಓಕೆ, PUC ಎಕ್ಸಾಮಿನೇಷನ್ದಲ್ಲಿ ಇದನ್ನು 2-3 ಬಾರಿ ಕ್ವಶನ್ ಕೇಳಿದ್ದಾರೆ ಈಗಾಗಲೇ. ಓಕೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದಾಗ ಈ ಡಯಾಗ್ರಾಮ್ನ ಹಾಕ್ಬೇಕು, ಕಂಪಲ್ಸರಿ ಡಯಾಗ್ರಾಮ್ ಹಾಕಿ. 5 ಮಾರ್ಕ್ಸ್ ಕೇಳಿದ್ರೆ ಕಂಪಲ್ಸರಿ ಡಯಾಗ್ರಾಮ್ ಹಾಕಬೇಕಾಗುತ್ತೆ. ಏನು ಕಷ್ಟದ್ದೇನಿಲ್ಲ. ಇದ್ರಾಗಿರ್ತಕ್ಕಂಥ ಲೇಬಲ್ಸ್ನೇ ಮತ್ತೊಂದು ಸಾರಿ ಬರ್ಕೊಂತ ಹೋಗೋದು. ಓಕೆ, ಪ್ರೆಸೆನ್ಸ್ ಆಫ್ ಝೈಗೋಟ್, ಓಕೆ, ಡಿಪ್ಲಾಯ್ಡ್ ಝೈಗೋಟ್, ಆ್ಯಂಡ್ ನೆಕ್ಸ್ಟ್ primary endosperm, presence of primary endosperm cell, okay, primary endosperm nucleus and degenerating antipodals. ಇಷ್ಟನ್ನೇ ಆ ಲೇಬಲ್ಸ್ ಬಗ್ಗೆ ಇರ್ತಕ್ಕಂಥದ್ದನ್ನು ಮತ್ತೊಂದು ಸಾರಿ ಬರ್ಕೊಂಡು ಬರಬೇಕಿಲ್ಲ ಈಗ. ಬಟ್ ನೀವು ಒಂದು ಕೇರ್ ತೊಗೋಬೇಕಾಗಿರ್ತಕ್ಕಂಥದ್ದು ಏನಂದರೆ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಎಂಬ್ರಿಯೋ ಸ್ಯಾಕ್ ಯಾವುದು. ಓಕೆ, ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ವೆದರ್ fertilized embryo sac has asked in the question paper or matured embryo sac, that you have to see very carefully. ಫರ್ಟಿಲೈಸರ್ ಕೇಳಿದಾರೋ ಅಥವಾ ಮೆಚೂರ್ಡ್ ಕೇಳಿದಾರೋ ನೋಡ್ಬೇಕಲ್ಲ. ಈಗ ಅವೆರಡರ ಮಧ್ಯಕ್ಕೆ ಬರೀ ಲೇಬಲ್ಸ್ ಮಾತ್ರ ವ್ಯತ್ಯಾಸ ಇರ್ತದೆ. ಅದು ಎಕ್ಸ್ಪ್ಲನೇಷನ್ ಕೂಡ ಅದ್ರ ತಕ್ಕಂಗೆ ಬರೀಬೇಕಾಗಿರ್ತದೆ. ಓಕೆ, ಒಂದು ಸ್ವಲ್ಪ ಸರಿಯಾಗಿ ಕೇಳ್ಕೊಂಬಿಡಿ. ಓಕೆ, ಒಂದು ವೇಳೆ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಇತ್ತಪ್ಪ ಅಂತಂದರೆ ಅಲ್ಲಿ ಝೈಗೋಟ್ ಇರೋದಿಲ್ಲ. ಝೈಗೋಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಓನ್ಲಿ ಆಫ್ಟರ್ ದಿ ಪ್ರೊಸೆಸ್ ಆಫ್ ಫರ್ಟಿಲೈಜೇಷನ್. ಝೈಗೋಟ್ ಯಾವಾಗಲೂ ಕೂಡ ಫರ್ಟಿಲೈಜೇಷನ್ ಆದಮೇಲೆ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಇದೇನಂತಂದರೆ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಇದ್ದರೆ ಝೈಗೋಟ್ ಇರೋದಿಲ್ಲ, ಎಗ್ ಇರುತ್ತೆ. ಓಕೆ, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಇತ್ತಪ್ಪ ಅಂತಂದರೆ ಅಲ್ಲಿ ಝೈಗೋಟ್ ಇರುತ್ತೆ ಒಂದು ಸ್ವಲ್ಪ. ಓಕೆ, ಈಗ ನೋಡಿ ನಾನು ಹೇಳಿದ ಪ್ರಕಾರ ನಿಮಗಿದು ಎಕ್ಸಾಮಿನೇಷನಲ್ಲಿ ಕೇಳಿದರೆ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದರೆ ಇಷ್ಟೆಲ್ಲ ಲೇಬಲ್ಸ್ ಇರಬೇಕು. ಇದನ್ನು ನೀವು ಕೇರ್ಫುಲ್ಲಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತಕ್ಕಂಥದ್ದೇನು, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಆ್ಯಸ್ ವೆಲ್ ಆಸ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್. ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಯಾವಾಗಿರುತ್ತೆ? ಬಿಫೋರ್ ದ ಪ್ರೊಸೆಸ್ ಆಫ್ ಎ ಫರ್ಟಿಲೈಜೇಷನ್. ಓಕೆ, ಆ ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತಾವೆ ಈಗಾಗಲೇ ನೀವು ಡಯಾಗ್ರಾಮ್ ಸ್ಟಡಿ ಮಾಡಿದ್ರಿ ಅದನ್ನು. ಓಕೆ, ಈ ಒಂದು ಸೆಲ್ಲಲ್ಲಿ ಸೊ ನಾವು ದಿಸ್ ಈಸ್ ಎಗ್ ಅಪರಟಸ್, ಈ ರೀತಿ ಎಗ್ ಅಪರಟಸ್ ಬರುತ್ತೆ ಇಲ್ಲಿಗ. ಸೊ ದೀಸ್ ಆರ್ ಪೋಲಾರ್ ನ್ಯೂಕ್ಲಿಯೈ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಅನದರ್ ಗ್ರೂಪ್ ಆಫ್ 3 cells. ಸೊ ದೀಸ್ ಆರ್ ಕಾಲ್ಡ್ ಎಸ್ ಆ್ಯಂಟಿಪೋಡಲ್ಸ್. ಇಲ್ಲಿ ನಾವು ಎಗ್ ಅಂತ ಲೇಬಲ್ ಮಾಡಿರ್ತೀವಿ, ಇದರೊಳಗಡೆಗೆ ಎಗ್ ಇರುತ್ತದೆ. ಸೊ ಈ ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಎಗ್ ಇರುತ್ತೆ. ಬಟ್ ಅದೇ ಫರ್ಟಿಲೈಜೇಷನ್ ಆದಮೇಲೆ ಎಗ್ ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಅದ್ರ ಬದಲಾಗಿ ಇಲ್ಲಿ ಝೈಗೋಟ್ ಆಗುತ್ತೆ. ಯಾಕಂದರೆ ಇದು ಮೇಲ್ ಗ್ಯಾಮೆಟು ಮತ್ತು ಫೀಮೇಲ್ ಗ್ಯಾಮೆಟು ಫ್ಯೂಸ್ ಆಗಿರ್ತದೆ ಇಲ್ಲಿ. ಈಗ ಆ ಫ್ಯೂಸ್ಡ್ ಸ್ಟ್ರಕ್ಚರ್ನ ಝೈಗೋಟ್ ಅಂತ ಕರಿತೀವಿ. ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಎಗ್ ಇರುತ್ತೆ. ನೆಕ್ಸ್ಟ್ ದೀಸ್ ಆರ್ ದಿ ಸಿನರ್ಜಿಡ್ಸ್, ಪೋಲಾರ್ ನ್ಯೂಕ್ಲಿಯೈ, ಆ್ಯಂಡ್ ದೀಸ್ ಆರ್ ಆ್ಯಂಟಿಪೋಡಲ್ಸ್, ಲಾರ್ಜ್ ಸೆಂಟ್ರಲ್ ಸೆಲ್. ಓಕೆ, ಸ್ವಲ್ಪ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಇದು ಲಾರ್ಜ್ ಸೆಂಟ್ರಲ್ ಸೆಲ್ ಅಂತ ಕರಿತೀವಿ ಇದಕ್ಕೆ. ಸೊ ದೀಸ್ ಆರ್ ಕಾಲ್ಡ್ ಎಸ್ ಆ್ಯಂಟಿಪೋಡಲ್ಸ್. ಸೊ ದೀಸ್ ಆರ್ ಆ್ಯಂಟಿಪೋಡಲ್ಸ್, ದೀಸ್ ಟು ಆರ್ ಸಿನರ್ಜಿಡ್ಸ್. ಓಕೆ, ಸೊ ದೀಸ್ ಆರ್ ಪೋಲಾರ್ ನ್ಯೂಕ್ಲಿಯೈ. ಈ ರೀತಿ ನಾವು ಲೇಬಲ್ ಮಾಡಿರ್ತೀವಿ. ಆದರೆ ಇದು ಫರ್ಟಿಲೈಜೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಓಕೆ, ಇನ್ಸ್ಟೆಡ್ ಆಫ್ ಎಗ್ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ಝೈಗೋಟ್. ಝೈಗೋಟ್ ಮತ್ತು ಎಗ್ಗಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನಂದರೆ ದಿಸ್ ಈಸ್ ಹ್ಯಾಪ್ಲಾಯ್ಡ್ ಫೀಮೇಲ್ ಗ್ಯಾಮೆಟ್, ಬಟ್ ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ಎ ಫರ್ಟಿಲೈಜೇಷನ್. ಝೈಗೋಟ್ ಅಂತಕ್ಕಂಥದ್ದು ಪ್ರಾಡಕ್ಟ್ ಆಫ್ ಎ ಫರ್ಟಿಲೈಜೇಷನ್. ಸೊ ಅದಕ್ಕೋಸ್ಕರ ಇದನ್ನು ನೀವು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕಿಲ್ಲ. ಎಕ್ಸಾಮಿನೇಷನ್ದಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ಯಾವ ಕ್ವಶನ್ ಕೇಳಿದಾರೋ ನೋಡ್ಬೇಕಿಲ್ಲ. ಈಗ ವೆದರ್ ಈ ಫರ್ಟಿಲೈಸರ್ ಎಂಬ್ರಿಯೋ ಸ್ಯಾಕ್ ಕೇಳಿದಾರೋ ಅಥವಾ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದಾರೋ ನೋಡ್ಬೇಕಲ್ಲ. ಈಗ ಫರ್ಟಿಲೈಸರ್ಡ್ ಎಂಬ್ರಿಯೋ ಸ್ಯಾಕ್ ಕೇಳಿದರೆ ಇದು ಝೈಗೋಟ್ ಇರಬೇಕಿಲ್ಲ ಲೇಬಲ್, ಎಗ್ ಬದಲಾಗಿ ಝೈಗೋಟ್ ಇರಬೇಕು. ಒಂದು ವೇಳೆ ಝೈಗೋಟ್ ಬದಲಾಗಿ ನೀವು ಎಗ್ ಅಂತ ಲೇಬಲ್ ಮಾಡಿದರೆ ಅದು ಆನ್ಸರ್ ತಪ್ಪಾಗುತ್ತೆ ಅಲ್ಲೀಗ. ಓಕೆ, ಸೊ ಈ ರೀತಿ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಉಳಿದಿರ್ತಕ್ಕಂಥ ಸ್ಟ್ರಕ್ಚರ್, ಈ ಝೈಗೋಟ್ ಫಾರ್ಮೇಷನ್ ಆದಮೇಲೆ ರಿಮೈನಿಂಗ್ ಸ್ಟ್ರಕ್ಚರ್ಸ್ ದೇ ಗೋ ಆನ್ ಡಿಜೆನರೇಟಿಂಗ್. ಸೊ ಸಿನರ್ಜಿಡ್ಸ್ ದೇ ಡಿಜೆನರೇಟ್ ಆ್ಯಂಡ್ ಆ್ಯಂಟಿಪೋಡಲ್ಸ್ ಆಲ್ಸೋ ಗೆಟ್ ಡಿಜೆನರೇಟೆಡ್.
ಆ್ಯಂಡ್ ನೆಕ್ಸ್ಟ್ ದಿಸ್ ಲಾರ್ಜ್ ಸೆಂಟ್ರಲ್ ಸೆಲ್ ಈಸ್ ಚೇಂಜ್ಡ್ ಇಂಟು ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ. ಇದನ್ನು ಇಲ್ಲಿ ಲಾರ್ಜ್ ಸೆಂಟ್ರಲ್ ಸೆಲ್ ಇರ್ತಕ್ಕಂಥದ್ದು ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ. ಓಕೆ, ಈ ಪೋಲಾರ್ ನ್ಯೂಕ್ಲಿಯೈ ಆಫ್ಟರ್ ಟ್ರಿಪಲ್ ಫ್ಯೂಷನ್ ಇಟ್ ಈಸ್ ಚೇಂಜ್ಡ್ ಇಂಟು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಈ ರೀತಿ ಒಂದು ಚೇಂಜಸ್ ಇವನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಓಕೆ, ರಿಗಾರ್ಡಿಂಗ್ ಯುವರ್ ಎಕ್ಸಾಮಿನೇಷನ್. ಓಕೆ, ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಕೂಡ ಇದ್ರ ಮೇಲೆ ಒಂದು ಈ ರೀತಿ ಡಿಫ್ರೆನ್ಸ್ ಇರ್ತಕ್ಕಂಥ ಕ್ವಶನ್ಸ್ ಕೂಡ ಕೇಳ್ಬೋದು. ಓಕೆ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಇದನ್ನೆಲ್ಲ ನೆನ್ಪಿಟ್ಕೊಂಡಿರಬೇಕು. ಈಗ ಫರ್ಟಿಲೈಸೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು, ಡಬಲ್ ಫರ್ಟಿಲೈಸೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಓಕೆ, ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ಪ್ರೋಸೆಸ್ ದ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಚೇಂಜ್ ಲೈಕ್ ದಿಸ್. ಓಕೆ, ಈ ಇರ್ತಕ್ಕಂಥ ಎಂಬ್ರಿಯೋ ಸ್ಯಾಕ್ ಈ ರೀತಿ ಬದಲಾವಣೆ ಆಗುತ್ತೆ ಇಲ್ಲಿಗ. ಓಕೆ, ಸೊ ಈ ಒಂದು ಜೈಗೋಟ್ ಏನಿದೆಯಲ್ಲ, ನೆಕ್ಸ್ಟ್ ಏನಾಗುತ್ತೆ, ಸೊ ದಿಸ್ ಜೈಗೋಟ್ ವಿಟ್ ವಿಲ್ ಡೆವಲಪ್ ಇಂಟು ಓಕೆ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್. ಸೊ ಇಷ್ಟು ಕೂಡ ನಿಮಗೆ ಎರಡನೇ ಈವೆಂಟ್ ಇಲ್ಲಿಗ ನಿಮ್ಮ ಒಂದು ಸಿಲೆಬಸ್ ಪ್ರಕಾರ ಇರ್ತಕ್ಕಂಥ ಅಥವಾ ನಮಗೂ ಕೂಡ ನಾಲೆಡ್ಜ್ ಇರೋದ್ರ ಪ್ರಕಾರ ಯಾವುದು ಅಂತಂದರೆ, ಸೊ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಎ ಫ್ಲವರಿಂಗ್ ಪ್ಲಾಂಟ್ಸ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಈಸ್ ಓವರ್. ಓಕೆ, ಫಸ್ಟ್ ಪ್ರೀ ಫರ್ಟಿಲೈಸೇಷನ್ಗಿಂತ ಮೊದಲೇ ನಡೀತಕ್ಕಂಥ ಈವೆಂಟ್ಸ್ ಯಾವ್ಯಾವ ಅವನ್ನೆಲ್ಲ ಹೇಳಿದ್ದೀನಿ. ಆಮೇಲೆ ಒಂದು ಫರ್ಟಿಲೈಸೇಷನ್ ಪ್ರೋಸೆಸ್, ಡಬಲ್ ಫರ್ಟಿಲೈಸೇಷನ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್. ಓಕೆ, ಫರ್ಟಿಲೈಸೇಷನ್ ಆದಮೇಲೆ ಮುಂದೆ ಏನು ಘಟನಾವಳಿಗಳು ನಡೀತವೆ ಅದನ್ನು ನಾವು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಕರಿತೀವಿ ಅದಕ್ಕೆ. ಓಕೆ, ದಟ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಏನಿರ್ಬೋದು ಮೋಸ್ಟ್ಲಿ ಫರ್ಟಿಲೈಸೇಷನ್ ಆದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು, ಓಕೆ ದಿಸ್ ಝೈಗೋಟ್ ವಿಲ್ ಡೆವಲಪ್ ಇಂಟು ಎಂಬ್ರಿಯೋ ಆ್ಯಂಡ್ ದಿಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ವಿಲ್ ಡೆವಲಪ್ ಇಂಟು ಪ್ರೈಮರಿ ಎಂಡೋಸ್ಪರ್ಮ್ ಟಿಶ್ಯೂ. ಈ ರೀತಿ ಒಂದು ಬದಲಾವಣೆ ಆಗ್ತಾ ಬರ್ತದೆ ಅಲ್ಲಿಗ. ಓಕೆ, ಸೊ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್ ಆ್ಯಂಡ್ ಅನದರ್ ಒನ್ ಈಸ್ okay, the process of formation of seeds and fruits and different types of fruits we have to study in post fertilization structure and events. That we will discuss in next class. Thank you.